ಸಿಪಿಐಎಂ ರಾಜ್ಯ ಸಮಿತಿ ಕಚೇರಿ ಕಾರ್ಯದರ್ಶಿ, ಮಾಜಿ ರಾಜ್ಯ ಸಮಿತಿ ಸದಸ್ಯರು ಮತ್ತು ಬ್ಯಾಂಕ್ ಚಳವಳಿಯ ಮುಖಂಡರಾಗಿದ್ದ ರತ್ನಾಕರ್ ಶೆಣೈಯವರು ಅನಾರೋಗ್ಯದ ಕಾರಣದಿಂದ ಸೆಪ್ಟೆಂಬರ್ 21ರಂದು ನಿಧನರಾದರು. ಬ್ಯಾಂಕ್ ನೌಕರರ ಸಂಘಟನೆ ಇತ್ತೀಚೆಗೆ ಶ್ರದ್ಧಾಂಜಲಿ ಸಭೆ ನಡೆಸಿತು. ಸಭೆಯಲ್ಲಿ ವಿವಿಧ ಬ್ಯಾಂಕ್ಗಳ ನೌಕರರು, ಹೋರಾಟಗಾರರು ಭಾಗವಹಿಸಿ ಶೆಣೈ ಅವರ ಹೋರಾಟದ ಹಾದಿಯನ್ನು ಸ್ಮರಿಸಿದರು. ರತ್ನಾಕರ್ ಶೆಣೈ ಅಂತ ಅವ್ರ ಜೊತೆಗೆ ಕ್ಲೋಸ್ ಇದ್ದವರು ಕರೀತಾರೆ. ಹೆಚ್ಚಿನ ದಿನಕ್ಕೆ ಬ್ಯಾಂಕ್ ನೌಕರರ ಒಂದು ಸಮುದಾಯದಲ್ಲಿ ಶೆಣೈ ಮಾಮ್ ಅಂತ ಕರೀತಾರೆ. ಶೆಣೈ ಮಾಮ್ ಎನ್ನುವ ಹೆಸರಲ್ಲೇನೆ ಅವರು ಜನಪ್ರಿಯರಾಗಿದ್ರು. ಅವರು ಈ ತಿಂಗಳ ಸೆಪ್ಟೆಂಬರ್ ತಿಂಗಳ 21ನೇ ತಾರೀಕು ಸುಮಾರು 7:30ಕ್ಕೆ ಅಲ್ಪಕಾಲದ ಅನಾರೋಗ್ಯದಿಂದ ನಮ್ಮನ್ನ ಅಗಲಿದ್ದಾರೆ. ಶೆಣೈ ಅವರು 1950 ಜುಲೈಯಲ್ಲಿ ಚಿಕ್ಕಮಗಳೂರಿನಲ್ಲಿ ಜನಿಸಿದ್ರು. ಅವರ ಡೇಟ್ ಆಫ್ ಬರ್ತ್ ಅಲ್ಲಿ, ಬ್ಯಾಂಕಿಗೆ ಕೊಟ್ಟ ಡೇಟ್ ಆಫ್ ಬರ್ತ್ ಅಲ್ಲಿ ಅವರು ಜನವರಿ 1950 ಅಂತಿದೆ. ಹಾಗಾಗಿ ಅವರು 2010 ಇದರಲ್ಲಿ ಇಸ್ವಿಯಲ್ಲಿ ಜನವರಿ ತಿಂಗಳಲ್ಲಿ ಬ್ಯಾಂಕಿಂದ ನಿವೃತ್ತರಾದರು. ನಿವೃತ್ತರಾದಾಗ ಅವರಿಗೆ ಒಂದು ಅಭಿನಂದನಾ ಸಮಾರಂಭದ ಆಲ್ಬಮ್ ಇಲ್ಲೇ ಇದೆ, ಆಮೇಲೆ ನೀವು ನೋಡ್ಬೋದು ಅದರಲ್ಲಿ ಯಾರ್ಯಾರೆಲ್ಲ ಬಂದಿದ್ರು, ಬಹಳಷ್ಟು ಜನ ಬಂದಿದ್ರು. ಅವರು 1950ರಲ್ಲಿ ಜನಿಸಿದ ನಂತರ ಚಿಕ್ಕಮಗಳೂರು ಮಾತ್ರ ಅಲ್ಲ, ವಿದ್ಯಾಭ್ಯಾಸನ ಬೆಂಗಳೂರಲ್ಲೂ ಸಹ ಅವರು ಚಿಕ್ಕಮ್ಮ ಇದ್ರು, ಯಲಹಂಕದಲ್ಲಿ ಇದ್ರು, ಟೀಚರ್ ಆಗಿದ್ರು. ಅವರು ಎಲಿಮೆಂಟರಿ ಇದನ್ನು ಸಹ ಇಲ್ಲಿ ಮಾಡಿದ್ದಾರೆ. ನಂತರ ಬಂಟ್ವಾಳದಲ್ಲೂ ಸ್ವಲ್ಪ ಕಾಲ ಇದ್ರು ಅವರು ಸೋದರ ಮಾವನ ಹತ್ರ. ಹಾಗೆ SLC ಮುಗಿಸಿದ ನಂತರ ಅವರು ಪೂನಾದಲ್ಲಿ ಫಿಲಿಪ್ಸ್ ಕಂಪನಿಯಲ್ಲಿ ಜಾಯಿನ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ನಂತರದ ಒಂದು ಇದರಲ್ಲಿ ಅವರು ಮೈಸೂರಲ್ಲಿ ಮಂಗಳೂರು ಗಣೇಶ್ ಬೀಡಿಯ ಆಸ್ಪತ್ರೆ ಇತ್ತು, ಅಲ್ಲಿ ಕೆಲಸ ಮಾಡ್ತಾ ಇದ್ರು. 1975ರಲ್ಲಿ ಅವರು ಕೆನರಾ ಬ್ಯಾಂಕಿಗೆ ಸೇರ್ಪಡೆಯಾದರು, ಕ್ಲರಿಕಲ್ ಹುದ್ದೆಗೆ ಸೇರ್ಪಡೆಯಾದರು. ಆಗಾಗಲೇ ಅವರ ಭಾವ ರಾಜಾರಾಮ್ ಕಾಮತ್ ಅವರು ಹಾಗೂ ಅವರ ಅಕ್ಕ ವಿಜಯ ಅವರು ಕೆನರಾ ಬ್ಯಾಂಕ್ ಅಲ್ಲಿ ಇದ್ರು. ರಾಜಾರಾಮ್ ಕಾಮತ್ ಅವರು ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ನ ನಾಯಕರಾಗಿದ್ರು. ಆದ್ರಿಂದ ಇವರು ಸೇರಿದ ಮರುದಿನದಿಂದಲೇ ಕುರುಬರ ಸಂಘದಲ್ಲಿ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಆಫೀಸ್ ಇತ್ತು. ಆ ಆಫೀಸ್ ಬೀಗದ ಕೈಯನ್ನ ಇವರು ಕೈ ಕೊಟ್ಟರು. ಅವ್ರು ಹೇಳ್ತಾರೆ, ಶೆಣೈ ಅವರು ಯಾವಾಗ್ಲೂ ಮೊನ್ನೆನೇ ಹೇಳಿದ್ರು, ಒಂದು 5-6 ತಿಂಗಳ ಹಿಂದೆ ಆಫೀಸಲ್ಲಿ ಇರುವಾಗ, ನಾನು ಇದುವರೆಗೆ ಹುಡುಕ್ತಾ ಇದ್ದೀನಿ ಈ ಆಫೀಸ್ ಕೀಯನ್ನ ತಗೊಳ್ಳೋರು ಯಾರಿದ್ದಾರೆ ಅಂತ. ಅಂದ್ರೆ ಅದರರ್ಥ ಯಾರಿಲ್ಲ ಅಂತಲ್ಲ, ಆಫೀಸ್ಗಳು ಬದಲಾವಣೆ ಆಗಿರ್ಬೋದು, ಆದ್ರೆ ಅವ್ರ ಹತ್ರ ಒಂದು ಕೀ ಇದ್ದೇ ಇತ್ತು. ಅಂದ್ರೆ ಯೂನಿಯನ್ ಆಫೀಸಿಗೆ ಬರುವುದನ್ನ ಅವರು ಜೀವನದ ಒಂದು ಭಾಗ ಮಾಡ್ಕೊಂಡಿದ್ರು ಕೊನೆ ಬರೋದು. ಆ ರೀತಿಯಲ್ಲಿ ನಾ ಆ ಸಂಗತಿಯನ್ನ ನಿಮ್ಮ ಹತ್ರ ಹೇಳಲಿಕ್ಕೆ ಬಯಸ್ತೀನಿ. ಅವರು ಸೇರಿದ ಕಾಲಘಟ್ಟ ಯಾವುದು ಬ್ಯಾಂಕ್ ಅಲ್ಲಿ? ಅವರು ಸೇರಿದ್ದು 69ರ ರಾಷ್ಟ್ರೀಕರಣದ ನಂತರ, ಬ್ಯಾಂಕ್ ರಾಷ್ಟ್ರೀಕರಣದ ನಂತರದ ಒಂದು ಪೀಳಿಗೆಯಲ್ಲಿ ಅವರು ಜಾಯಿನ್ ಆಗ್ತಾರೆ. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲೇನೆ ಬ್ಯಾಂಕ್ ನೌಕರರ ಚಳವಳಿ ಬೆಳ್ಕೊಂಡು ಬಂದಿದೆ. AIB ಪ್ರಾರಂಭ ಆಗಿದೆ, ಆಮೇಲೆ ಬೇರೆ ಸಂಘಟನೆಗಳು ಇತ್ತು ಅಖಿಲ ಭಾರತ ಮಟ್ಟದಲ್ಲಿ. ನಾನು ಅದ್ರ ವಿವರಕ್ಕೆ ಹೋಗಲ್ಲ. ಆ ಪೀಳಿಗೆಯಿಂದ ಬಂದ ನಾಯಕರು ಇದ್ರು. ಅಂದ್ರೆ ಖಾಸಗಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ವಾತಾವರಣದಿಂದ ರಾಷ್ಟ್ರೀಕೃತ ಬ್ಯಾಂಕಿನ ಒಂದು ವಾತಾವರಣದಲ್ಲಿ ಅವರು ಆ ಕಾಲಘಟ್ಟದಲ್ಲಿ ಅವರು ಸೇರ್ತಾರೆ. ಸತತ ಹೋರಾಟದ ಫಲವಾಗಿ ಬ್ಯಾಂಕ್ ರಾಷ್ಟ್ರೀಕರಣ 1969ರಲ್ಲಿ ಆಗುತ್ತೆ. ಆದ್ರೆ ಕೆನರಾ ಬ್ಯಾಂಕ್ ನಲ್ಲಿ 1968ರಲ್ಲಿ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಪ್ರಾರಂಭ ಆಗುತ್ತೆ. ಅಂದ್ರೆ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಪ್ರಾರಂಭ ಆದ ಆವಾಗಲೇ ನಮ್ಮ ನಾಯಕರೆಲ್ಲ ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ಅಲ್ಲಿ ಇದ್ರು. ಕಾಮ್ರೇಡ್ ದಿವಾಕರ್ ಶೆಣೈ ಅವರು, ದಿವಂಗತ ದಿವಾಕರ್ ಶೆಣೈ ಅವರು ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ಜನರಲ್ ಸೆಕ್ರೆಟರಿ ಆಗಿ ನಿರ್ವಹಿಸಿದ್ದಾರೆ. ಕಾಮ್ರೇಡ್ GV ನಾಯ್ಕ ಅಲ್ಲೇ ಇದ್ರು. ನಂತರದ ಒಂದು ಘಟ್ಟದಲ್ಲಿ 68ರಲ್ಲಿ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಪ್ರಾರಂಭ ಆಗುತ್ತೆ. ಆಗ ರಾಜಾರಾಮ್ ಕಾಮತ್ ಅವರೆಲ್ಲ ಸ್ಟಾಫ್ ಯೂನಿಯನ್ ಅಲ್ಲಿ ಇರ್ತಾರೆ. ಶೆಣೈ ಅವರು 75ರಲ್ಲಿ ಜಾಯಿನ್ ಆದ ಮರುದಿನದಿಂದಲೇ ಸ್ಟಾಫ್ ಯೂನಿಯನ್ ನ ಸಾಮಾನ್ಯ ಕಾರ್ಯಕರ್ತನಾಗಿ ಹೆಚ್ಚಾಗಿ ಅವರ ಆಫೀಸ್ ಅನ್ನು ನೋಡ್ಕೊಂಡೇ ಇದ್ರು ಅನ್ಬೋದು. ಆವಾಗ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ NUBE, ನ್ಯಾಷನಲ್ ಯೂನಿಯನ್ ಆಫ್ ಬ್ಯಾಂಕ್ ಎಂಪ್ಲಾಯೀಸ್, ಆಗ NCB ಇಲ್ಲ, ಅದಕ್ಕೆ ಅಫಿಲಿಯೇಟ್ ಆಗಿರುತ್ತೆ.
ನಂತರದ ದಿನದಲ್ಲಿ INBECಗೆ ಸಂಜಯ್ ಗಾಂಧಿ ಅವರೇ ಹೇಳಿದ್ದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಆ ಪೀರಿಯಡ್ ಅಲ್ಲಿ ಇಲ್ಲ, ನಾನು 83ರಲ್ಲಿ ಜಾಯ್ನ್ ಆಗಿದ್ದು, ಶೆಣೈ ಸಂಪರ್ಕಕ್ಕೆ ಬಂದಿದ್ದು ಆಮೇಲೆ. ನಾನು BSRB ಬ್ಯಾಚ್, ಅವಾಗ BSRB ಇರಲಿಲ್ಲ ಶೆಣೈ ಸೇರುವಾಗ. ಹಾಗಾಗಿ ಆವಾಗ NCB ಅಲ್ಲ, INBEC, ನರಸಿಂಹಮೂರ್ತಿ ಅವರು ಇಲ್ಲೇ ಇದ್ದಾರೆ ಇವತ್ತು. INBEF ಆಗಿದೆ ಅದನ್ನ ಆಮೇಲೆ. ಪೂವಯ್ಯ, ಶ್ರೀಯುತ ಪೂವಯ್ಯನವರು, ಕಾಮ್ರೇಡ್ ಪೂವಯ್ಯ, ಶಾಂತಕುಮಾರ್ ಇವರೆಲ್ಲ ಜೊತೆ ಸೇರಿ ಅವರು ಇಲ್ಲಿ ಬೆಂಗಳೂರಲ್ಲಿ ಸ್ಟಾಫ್ ಯೂನಿಯನ್ ಅನ್ನ, ಈ ಗುರುಗಳ ಸಂಘದಲ್ಲಿ ಆಫೀಸ್ ಇರುತ್ತೆ. ಸಕ್ರಿಯ ಕಾರ್ಯಕರ್ತನಾಗಿ ಅವರು, ಸಕ್ರಿಯ ಕಾರ್ಯಕರ್ತ ಅಂದ್ರೆ ಯೂನಿಯನ್ ಆಫೀಸ್ ಗುಡಿಸೋದ್ರಿಂದ ಹಿಡಿದು ಭಾನುವಾರನೂ ಅವ್ರ ಮನೆಗೆ ಹೋಗ್ತಿರ್ಲಿಲ್ಲ. ಅವಾಗ ಬ್ಯಾಚುಲರ್ ಅಂದ್ರೆ ಅಲ್ಲಿ ಯೂನಿಯನ್ ಆಫೀಸಲ್ಲೇ ಇರ್ತಿದ್ರು, ಎಲ್ಲ ಕೆಲಸಗಳನ್ನು ಮಾಡ್ತಾ. ಜೊತೆಗೆ ಕೆನರಾ ಬ್ಯಾಂಕ್ ಸ್ಟಾಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇತ್ತು. ಆ ಸೊಸೈಟಿಯ ಕಂಪ್ಲೀಟ್ ಜವಾಬ್ದಾರಿಯನ್ನ ಅವರು ತಗೊಳ್ತಾರೆ ನಂತರದ ಪೀರಿಯಡ್ ಅಲ್ಲಿ. ಎಲ್ಲಿಯವರೆಗೆ ಅಂದ್ರೆ ಅದನ್ನ ಒಂದು 7 ಕೋಟಿ ವ್ಯವಹಾರದ ಒಂದು ಸಂಸ್ಥೆಯಾಗಿ ಮಾಡ್ತಾರೆ. ಅದರಲ್ಲೆಲ್ಲ ಅವರ ಗುರುತುಗಳಿವೆ. ಇವತ್ತು ಕೆನರಾ ಬ್ಯಾಂಕ್ ಸ್ಟಾಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಹಳೆಯ ರೆಕಾರ್ಡ್ಗಳನ್ನು ನೋಡಿದ್ರೆ ಮಿನ್ಯೂಟ್ಸ್ ಕೂಡ ಅದರಲ್ಲಿ ಕಾಮ್ರೇಡ್ ಶೆಣೈ ಅವರೇ ಬರೆದಿದ್ರು. ಮಿನ್ಯೂಟ್ಸ್ ಇರ್ಬೋದು, ಶೇರ್ ಸರ್ಟಿಫಿಕೇಟ್ಗಳಿರ್ಬೋದು, ಇನ್ನೇನೇ ಇರ್ಬೋದು. ಅವರು ಅಧ್ಯಕ್ಷರಾಗಿಯೂ ಅದರದ್ದು ಕಾರ್ಯನಿರ್ವಹಿಸಿದ್ದಾರೆ. ಅವ್ರ ಜೊತೆಗೆ ನಾನು 15 ವರ್ಷ ಕೆನರಾ ಬ್ಯಾಂಕ್ ಸ್ಟಾಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಡೈರೆಕ್ಟರ್ ಆಗಿ ಅವರಿಂದ ಕೋಆಪರೇಟಿವ್ ಅನುಭವವನ್ನು ಪಡೆದಿದ್ದೀನಿ. ಅಷ್ಟು ಅನುಭವ ಅವರಲ್ಲಿತ್ತು. ಆ ಅನುಭವನ ಇವತ್ತು ಬೇರೆಯವರಿಗೂ ನಾನು ದಾರಿ ಇರಲಿಕ್ಕೆ ಅದು ಸಾಧ್ಯ ಆಗಿದೆ. ನಂತರದ ಸ್ಟೇಜ್ ಅಲ್ಲಿ ಏನಾಗುತ್ತೆ, NCBಗೆ ಎಫಿಲಿಯೇಟ್ ಆಗುತ್ತೆ. ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಅಲ್ಲಿ ನಲ್ಲಿಂದ ಕೆಲವು ನಾಯಕರು INBEC ಇದ್ದವರು, ಕಾಮ್ರೇಡ್ ಪೂವಯ್ಯ ಅವರೆಲ್ಲ ಸಪರೇಟ್ ಆಗಿ ಒಂದು ಸಂಘಟನೆಯನ್ನ, INBEC ಸಂಘಟನೆಯನ್ನ ಮಾಡ್ತಾರೆ. ನಂತರ ಕೊಚಿನ್ ಕಾನ್ಫರೆನ್ಸ್ ಆಗುತ್ತೆ. ಅಲ್ಲಿ NCB ಇಂದ ಸಹ ಡಿಸೆಫಿಲಿಯೇಟ್ ಆಗ್ತೀವಿ. 1982ರಲ್ಲಿ BFI ಫಾರ್ಮೇಶನ್ ಆಗುತ್ತೆ. ಯಾಕಂದ್ರೆ ಇದು ವಿವರವಾಗಿ ಹೇಳೋಕೆ ಆಗೋದಿಲ್ಲ, ಆದ್ರೂ ಶೆಣೈ ಅವರು ಯಾವ ಕಾಲಘಟ್ಟದಲ್ಲೆಲ್ಲ ದಾಟ್ಕೊಂಡು ಬಂದ್ರು ಅನ್ನೋದನ್ನ ನಿಮ್ ಗಮನಕ್ಕೆ ನಾನು ತರಲೇಬೇಕಾಗ್ತದೆ. ಯಾಕಂದ್ರೆ ಬ್ಯಾಂಕ್ ಎಂಪ್ಲಾಯೀಸ್ ಚಳುವಳಿಯ ಚರಿತ್ರೆನೇ ಅದರಲ್ಲಿದೆ. ಆ ಕಾಲಘಟ್ಟದಲ್ಲಿ BFI ಫೌಂಡರ್ ಮೆಂಬರ್ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಅಫಿಲಿಯೇಟ್ ಆಗುತ್ತೆ. ಬೇರೆ ಅದರ ನಡುವೆ ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ಇಂದ ಕೆಲವು ನಾಯಕರು, ರೇವಣ್ಣ ಮತ್ತಿತರರು, ಅದಕ್ಕಿಂತ ಮೊದಲೇ 80ರ ಮೊದಲೇನೆ 75 ನಂತರ ಅವ್ರು ಬಂದು ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಸೇರ್ತಾರೆ. ಅವ್ರು ಹೇಳ್ತಾರೆ, ಆ ರೇವಣ್ಣ ಮತ್ತೆ ಕಾಮ್ರೇಡ್ ರೇವಣ್ಣ ಮತ್ತೆ ಇತರರು, ರಾಮ್ ಪ್ರಸಾದ್ ಅವರೆಲ್ಲ ಇತರರು ಜಾಯಿನ್ ಆಗ್ಬೇಕಾದ್ರೆ ಇದು ಶೆಣೈ ಅವರ ಮಾತಲ್ಲೇ ಕೇಳಿದ್ರೆ ನಿಮ್ ಮುಂದೆ ಇಡ್ತೇನೆ. ಎಷ್ಟೋ ಕಾಲ ಅಂದ್ರೆ ಒಂದು ಸೈದ್ಧಾಂತಿಕ ಸಮಾನ ಚಿಂತನೆ ಉಳ್ಳವರೆಲ್ಲರೂ ಒಂದು ಸಂಘಟನೆಗೆ ನಾವು ಬರಬೇಕು ಎನ್ನುವಂತ ಆ ಒಂದು ಚರ್ನಿಂಗ್ ಇತ್ತಲ್ಲ, ಅದರ ಭಾಗದಲ್ಲಿ ಶೆಣೈ ಅವರಿದ್ರು. ಕಾಮ್ರೇಡ್ KM ನಾಗರಾಜ್ ಇದ್ದಾರೆ, ಅವ್ರಿಗೆ ಗೊತ್ತು. ವೆಂಕಟನಾಥನ್ ಅವ್ರ ಜೊತೆ ಎಲ್ಲ ರಿಸರ್ವ್ ಬ್ಯಾಂಕ್ ಹಳೆಯ ಸಂಗಾತಿಗಳ, ಹಿರಿಯ ಸಂಗಾತಿಗಳ ಜೊತೆ ಅವರು ಬಹಳ ಸಂಪರ್ಕದಲ್ಲಿದ್ರು. ಒಂದು ಹಂತದಲ್ಲಿ KM ನಾಗರಾಜ್ ಸೈದ್ಧಾಂತಿಕ ಗುರು ಅಂತ ಕರೀತಾರೆ. ಅವ್ರು ಹೇಳಿದ್ದಾರೆ, ಎಷ್ಟೋ ಸಲ ಹೇಳಿದ್ದಾರೆ. ಅಲ್ಲ, ಅವರು ಹೇಳಿದ್ರೆ ನಾನು ಇಲ್ಲಿ ಮುಂದೆ ಹೇಳ್ತಾ ಇದ್ದೀನಿ. ಎಲ್ಲಿವರೆಗೆ ಅಂತಂದ್ರೆ ರಾತ್ರಿ GMP ನಾಯಕರು ಬರೋರು ಅಲ್ಲೆಲ್ಲೋ ಹನುಮಂತ ನಗರದ ಗುಡ್ಡೆಯಲ್ಲಿ ಅವರು ರೇವಣ್ಣನ ಭೇಟಿ ಆಗ್ತಾರೆ. ಅಲ್ಲಿ ಚರ್ಚೆಗಳಾಗ್ತವೆ ಹೇಗೆ ಬರೋದು ಅಂತ. ನಂತರ ಸುಹಾಸ್ ಅವ್ರಿಗೆ ಗೊತ್ತೇನೋ, ಅದು ನನಗೆ ಜಾಸ್ತಿ ಆಚರಿದ್ರೆ ಒಂದು ವಿಶಾಖಪಟ್ಟಣ ಕಾನ್ಫರೆನ್ಸ್ ಅಲ್ವಾ, ಆ ಕಾನ್ಫರೆನ್ಸ್ ಇಂದ ರೇವಣ್ಣ ಎಲ್ಲ ಹೊರಗೆ ಬರ್ತಾರೆ. ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಸೇರ್ತಾರೆ. ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಬೇರೆ ದಾರಿಯಲ್ಲಿ ಆವಾಗ ಸಾಕ್ತದೆ. BFI ಆಗ್ತದೆ. AIBN ಇಂದ ಹೊರಬಂದು BFI, ಅಲ್ಲಿವರೆಗೆ AIBN ಅಲ್ಲೇನೆ ಎಲ್ಲ ಕೆಲಸ ಮಾಡ್ತಾ ಇದ್ದಿದ್ದು. ನಂತರ BFI ಫಾರ್ಮೇಶನ್ ಆದ ನಂತರ ಅದರಲ್ಲಿಯೂ ಸಹ ರಾಜ್ಯದಲ್ಲಿ BFI ವಿಸ್ತರಣೆಗೆ ಅವರು ಸಾಕಷ್ಟು ಕೆಲಸಗಳನ್ನ ಮಾಡ್ತಾರೆ. ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಮಾತ್ರ ಅಲ್ಲ, ಆಮೇಲೆ ವಿಜಯ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್, BP ಜಯರಾಮ್ ಇಲ್ಲೇ ಇದ್ದಾರೆ, ಫೆಡರೇಷನ್ ನ ಫಾರ್ಮೇಶನ್ ಆಗುತ್ತೆ. ಅಲ್ಲಿ ಕರ್ನಾಟಕದಲ್ಲಿ ರೇವಣ್ಣ ಜೊತೆಗೆ ಸೇರಿ, ಇಲ್ಲಿ ಅಂದ್ರೆ ಚರಿತ್ರೆಯನ್ನು ಹೇಳುವಾಗ ನಾವು ಎಲ್ಲವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು. ನಂತರ ಏನಾಯ್ತು ಅನ್ನೋದು ಪ್ರಶ್ನೆ ಅಲ್ಲ. ರೇವಣ್ಣ ಅವರ ಜೊತೆನೇ ಸೇರಿ ಕಾಮ್ರೇಡ್ ಶೆಣೈ ಅವರು BFI ವಿಸ್ತರಣೆ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದರ ನಡುವೆ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಅಲ್ಲಿ ಸದಸ್ಯತ್ವವನ್ನು ವಿಸ್ತರಣೆ ಮಾಡುವಾಗ, ಯಾಕಂದ್ರೆ ಅದು ಸ್ವಲ್ಪ ಕಷ್ಟದ ಪೀರಿಯಡ್. ಆ ಪೀರಿಯಡ್ ಅಲ್ಲಿ ನಾವು ಜಾಯಿನ್ ಆಗಿರ್ತೀವಿ, 83ರಲ್ಲೆಲ್ಲ ನಾವು ಬಂದಿರ್ತೀವಿ. ಶಾಖೆಗಳಿಗೆ ವಿಸಿಟ್ ಮಾಡೋದು, ಎಲ್ಲಿ ಕೋಲಾರ, ತುಮಕೂರು,
ಈ ಕಡೆ ಚಿಕ್ಕಬಳ್ಳಾಪುರ, ಆವಾಗ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಲಿಲ್ಲ. ಸ್ಕೂಟ್ರಲ್ಲಿ ಇವತ್ತಿಲ್ಲ ಇನ್ನೊಬ್ರು ಸಂಗತಿ ಆರ್ ಬಾಲಾಜಿ ಅಂತ ಸಂಗತಿ ಇದ್ದಾರೆ ದಿವಂಗತರು. ಅವರು ಸ್ಕೂಟ್ರಲ್ಲಿ ಎಲ್ಲ ಕಟ್ಕೊಂಡು ಹೋಗಿ ವಾರಗಳ ಗಟ್ಟಲೆ ವಿಸಿಟ್ ಮಾಡ್ತಾ ಇದ್ರು. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಕೆಲಸ ಮಾಡ್ತಾ ಇದ್ರು. ಅವಾಗ ಅವರು ಕೇಂದ್ರ ಸಮಿತಿ ಸದಸ್ಯರಾಗಿದ್ರು, ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್. ಅವಾಗೆಲ್ಲ ನಾವು ಎಂಟ್ರಿ ಆಗಿದ್ದೀವಿ ಅಷ್ಟೇ. 1983 ನಂತರ ಆಫೀಸರ್ಸ್ ಅಸೋಸಿಯೇಷನ್ ಚಳುವಳಿ ನಡೀತದೆ. ನಮ್ದು ಸಹ ಕ್ಲಿಯರಿಂಗ್ ಸೆಕ್ಷನ್ ಎಜುಕೇಶನ್ ನಡೀತದೆ. ನಾನು 83 ಆಗಸ್ಟ್ ಅಲ್ಲಿ ಕನ್ಫರ್ಮ್ ಆಗ್ತೀನಿ ಸೇವೆಯಲ್ಲಿ. ಸೆಪ್ಟೆಂಬರ್ ಅಲ್ಲಿ ಇಡೀ ಕೆನರಾ ಬ್ಯಾಂಕ್ ಪೀಣ್ಯ ಬ್ರಾಂಚ್ ಪಿಕೆಟಿಂಗ್ ಬರ್ತದೆ. ಒಂದೊಂದು ದಿವಸ ಒಬ್ಬೊಬ್ಬರು ಪಿಕೆಟಿಂಗ್ ಮಾಡುವಂತದ್ದು. ಆ ಹೋರಾಟನ ರೇವಣ್ಣ ಮತ್ತೆ ರತ್ನಾಕರ್ ಶೆಣೈ ಅವರು ಮುಂದೆ ನಿಂತು ನಡೆಸ್ತಾ ಇರ್ತಾರೆ. ಶೆಣೈ ಅವರು ಅದರಲ್ಲಿ ಬಹಳ ಪಾತ್ರನ ವಹಿಸಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಶೆಣೈ ಅವರಿಗೆ ಭೇಟಿ ಆಗ್ತೀನಿ. ಅದ್ರ ಮೊದಲು ಕೇವಲ ಫೋನ್ ಅಲ್ಲಿ ಮಾತ್ರ ಸಂಪರ್ಕ ಇರ್ತದೆ. ಅವ್ರು ಬಂದಾಗ ಯು ಆರ್ ಎ ರೇರ್ ಕಮೋಡಿಟಿ ಅಂತ ನನ್ನ ಕೈ ಆಗ್ತದೆ. ಆ ದಿವಸದಿಂದ ಶೆಣೈ ಅವ್ರ ಜೊತೆ ನಾನು ಹೆಜ್ಜೆ ಹಾಕ್ಲಿಕ್ಕೆ ಶುರು ಮಾಡಿದ್ದು. ಆಮೇಲೆ ಅರೆಸ್ಟ್ ಆಗ್ತದೆ. ಅವಾಗೆಲ್ಲ ರಾಮಕೃಷ್ಣ ಹೆಗಡೆ ಸರ್ಕಾರ ಆದ್ರೂ ಅರೆಸ್ಟ್ ಇತ್ತು. ಅರೆಸ್ಟ್ ಅಂದ್ರೆ ನಮ್ಮನ್ನು ಕರ್ಕೊಂಡೋಗಿಲ್ಲ, ಅಲ್ಲೇ ಅರೆಸ್ಟ್. ನಾವು ಪಿಕೆಟಿಂಗ್ ಮಾಡ್ತೀವಿ, ಅವ್ರು ಅರೆಸ್ಟ್ ಮಾಡಿ ಕೂರಿಸ್ತಾರೆ. ಸಂಜೆವರೆಗೆ ಅಲ್ಲೇ ಇದ್ವಿ ಸಾಕಷ್ಟು. ಈ BSRB ಇಂದಾಗಿ ಶಾಖೆಗಳ ವಿಸ್ತರಣೆ ಆಗಿ ರಿಕ್ರೂಟ್ಮೆಂಟ್ ಇನ್ನಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ. ಯಾಕಂದ್ರೆ ಮುಂದೆ ಹಿಂದಿನ ರಿಕ್ರೂಟ್ಮೆಂಟ್ ಹೇಗಿದೆ ಅನ್ನೋದು ಎಲ್ರಿಗೂ ಹಳಬರಿಗೆಲ್ಲ ಗೊತ್ತಿದೆ. ಕೆನರಾ ಬ್ಯಾಂಕು ಆಗ್ಲಿ ಬೇರೆ ಯಾವುದೇ ಬ್ಯಾಂಕ್ಗಳಲ್ಲಾಗ್ಲಿ ಕಮ್ಯುನಿಟಿ ವೈಸ್ ರಿಕ್ರೂಟ್ಮೆಂಟ್ ಗಳೆಲ್ಲ ನಡೀತಾ ಇದೆಲ್ಲ ಗೊತ್ತಿದೆ. ನಂತರ ಏನಾಯ್ತು, BSRB ಬ್ಯಾಚ್ ಬರ್ತದೆ. ಹೊಸ ಪೀಳಿಗೆಯ ಹುಡುಗರು ಬರ್ತಾರೆ. ಅವರನ್ನೆಲ್ಲ ಇವರು ಟ್ರೈನ್ ಅಪ್ ಮಾಡಿ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಅಲ್ಲಿ ಒಂದು ಒಳ್ಳೆಯ ಯುವಕರ ಪಡೆಯನ್ನ ಕಟ್ತಾರೆ. ಇದ್ರಲ್ಲಿ ನಾನು ಒಬ್ಬ. ಅವರು ಒಂದು ಸೈದ್ಧಾಂತಿಕವಾಗಿ ಅದನ್ನ ಹೇಳುವಂತದ್ದು ಇದೆಲ್ಲ. ನಂತರ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ನ ನಂತರದ ಬೆಳವಣಿಗೆ ಮತ್ತೆ BFI ಬೆಳವಣಿಗೆಯಲ್ಲಿ ಯುಕೋ ಬ್ಯಾಂಕಿನ UCBA ಫಾರ್ಮೇಶನ್ ಆಗುತ್ತೆ. ಇಂಡಿಯನ್ ಬ್ಯಾಂಕ್ ಅಲ್ಲಿ BFI ನ ಯೂನಿಟ್ ಫಾರ್ಮೇಶನ್ ಆಗುತ್ತೆ. ಗ್ರಾಮೀಣ ಬ್ಯಾಂಕ್ ಅಲ್ಲಿ ಆಫೀಸರ್ಸ್ ವರ್ಕ್ಮನ್ ARRB ಗೆ ಅಫಿಲಿಯೇಟ್ ಆಗಿ ಇಲ್ಲಿ ಸ್ಟೇಟ್ ಅಲ್ಲಿ AKGBF ಆಗುತ್ತೆ. ಇದು ಎಲ್ಲದರಲ್ಲೂ ಶೆಣೈ ಅವರ ಪಾತ್ರ ಬಹಳ ಎದ್ದು ಕಾಣ್ತದೆ. ಯಾಕಂದ್ರೆ ಇದೆಲ್ಲ ಡಿಟ್ಯಾಚ್ ಮಾಡಿ ಶೆಣೈ ಅವರನ್ನು ನೀವು ನೋಡ್ಲಿಕ್ಕೆ ಆಗೋದಿಲ್ಲ. ನಂತರದ ಸ್ಟೇಜ್ ಅಲ್ಲಿ ರಿಸರ್ವ್ ಬ್ಯಾಂಕ್ ಅಲ್ಲಿ 47 ದಿವಸದ ಹೋರಾಟ ನಡೀತದೆ. ಇಂಡೆಫಿನಿಟ್ ಸ್ಟ್ರೈಕ್ ನಡೀತದೆ. ಪ್ರತಿದಿನ ಆ ಸ್ಟ್ರೈಕ್ ಅಲ್ಲಿ ಅವ್ರ ಡ್ಯೂಟಿಗೆ ಹೋಗಲ್ಲ, ರಜೆ ಹಾಕೊಂಡಿರ್ತಾರೆ. ಪ್ರತಿದಿನ ಅಲ್ಲಿ ರಿಸರ್ವ್ ಬ್ಯಾಂಕ್ ಹತ್ರ ಕೂತ್ಕೊಂಡು ಸಂಗಾತಿಗಳ ಜೊತೆ ಇದ್ದು ಒಂದೊಂದು ಪೋಸ್ಟರ್ ಅನ್ನ ಪ್ರತಿದಿನ ಬರೆದು, ಹಾಗೆ ರಿಸರ್ವ್ ಬ್ಯಾಂಕ್ ಐತಿಹಾಸಿಕ ಒಂದು ಹೋರಾಟದಲ್ಲಿ ಅವರ ಹೆಜ್ಜೆ ಗುರುತುಗಳು ನಮ್ಗೆ ಕಾಣ್ತವೆ. ನಂತರದ ಸ್ಟೇಜ್ ಅಲ್ಲಿ 1990 ಕಾಲಘಟ್ಟ ಅಂದಾಗ ಜಾಗತೀಕರಣದ ಕಾಲಘಟ್ಟ, ಗ್ಲೋಬಲೈಸೇಷನ್. ಅವರು ಗ್ಲೋಬಲೈಸೇಷನ್ ಅನ್ನ LPG ಅಂತ ಜಸ್ಟ್ ನಾವೇನೇ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆ ದೃಷ್ಟಿಯಿಂದ ನೋಡಿಲ್ಲ. ಗ್ಲೋಬಲೈಸೇಷನ್ ಅನ್ನ ಅವರು ಅಂತಾರಾಷ್ಟ್ರೀಯ ಹಣಕಾಸು ಬಂಡವಾಳ ಹೇಗೆ ಉತ್ಪಾದನಾ ಬಂಡವಾಳದಿಂದ ಸಪರೇಟ್ ಆಗಿ ಪ್ರಪಂಚದಾದ್ಯಂತ ಹರಿದಾಡೋದಕ್ಕೋಸ್ಕರ ಮಾಡಿಕೊಂಡ ವ್ಯವಸ್ಥೆ ಏನಿದೆ, ಹೊಸ ಆರ್ಡರ್, ವರ್ಲ್ಡ್ ಆರ್ಡರ್ ಏನಿದೆ ಅದು ಎನ್ನುವುದನ್ನ ಬಹಳ ಸಿಂಪಲ್ ಆಗಿ ಎಲ್ಲ ಬ್ಯಾಂಕ್ ನೌಕರರ ವೇದಿಕೆಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಂತರ ಹೀಗೆ ಬರ್ತಾ 2000 ಇಸ್ವಿಯ ಹೊತ್ತಿಗೆ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಕರ್ನಾಟಕದಲ್ಲಿ ತುಂಬಾ ವಿಸ್ತರಣೆ ಆಗ್ತದೆ. BFI ವಿಸ್ತರಣೆ ಆಗ್ತದೆ. ಆ ನಂತರದ ಒಂದು ಕಾಲಘಟ್ಟದಲ್ಲಿ ಅನಿವಾರ್ಯವಾಗಿ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಅಲ್ಲಿ ವ್ಯತ್ಯಾಸಗಳು ಕಂಡು ಬರ್ತವೆ. ನಾಯಕತ್ವದಲ್ಲಿ ಇದ್ದವರು ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಇಂದ ಹೊರಗೆ ಹೋಗ್ತಾರೆ, ಬೇರೆ ಸಂಘಟನೆಯನ್ನ ಮಾಡ್ತಾರೆ. ಕಾಮ್ರೇಡ್ ರೇವಣ್ಣ ಅವರೇ ಕೆನರಾ ಬ್ಯಾಂಕ್ ಸ್ಟಾಫ್ ಫೆಡರೇಷನ್ ಮಾಡ್ತಾರೆ ಕರ್ನಾಟಕದಲ್ಲಿ. ಆವಾಗ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಜೊತೆ ಗಟ್ಟಿಯಾಗಿ ನಿಂತ ಸಂಗಾತಿಗಳಂತಂದ್ರೆ ನಾನು, ರತ್ನಾಕರ್ ಶೆಣೈ, ಆಮೇಲೆ ಲಲಿತಾ ರತ್ನಾಕರ್, ಕಾಮ್ರೇಡ್ ಮಾಧವ. ಅದ್ರ ಜೊತೆಗೆ ಶೆಣೈ ಅವರ ಒಂದು ಪ್ರೀತಿ ವಿಶ್ವಾಸ ಇದರಿಂದಾಗಿ ನಿಮ್ದೇ ದಾರಿ ಸರಿ ಅಂತ ನಮ್ಮ ಜೊತೆ ನಿಂತ ಹಲವಾರು ಸಂಗಾತಿಗಳು, ಅವ್ರೇನ್ ಲೀಡರ್ಶಿಪ್ ಅಲ್ಲಿ ಇರ್ಲಿಲ್ಲ, ಬಂದು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಸ್ಟಾಫ್ ಯೂನಿಯನ್ ಅಂತ ಹೇಳಿದಾಗ ಇವರು ಅವರನ್ನೆಲ್ಲ ತರಬೇತಿ ಮಾಡ್ತಾರೆ. ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ನ ಒಂದು ತಳಪಾಯನ ಉಳಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ. ನಂತರದ ದಿವಸದಲ್ಲಿ ಹಲವಾರು ಹೋರಾಟಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ನೋಡಿ, 2005ರಲ್ಲಿ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಸ್ಪ್ಲಿಟ್ ಆದಾಗಲೂ ಸಹ ನಾವು ಅಖಿಲ ಭಾರತ ಮುಷ್ಕರನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅವಾಗ PF ರೇಟ್ ಅನ್ನ ಕಮ್ಮಿ ಮಾಡಿದ್ರು ಕೆನರಾ ಬ್ಯಾಂಕ್ ಅಲ್ಲಿ.
ಅದ್ರ ಬಗ್ಗೆ ಒಂದು ಚರ್ಚೆಯನ್ನು ಉಂಟಾಗ್ಲಿಕ್ಕೆ ಸಾಧ್ಯ ಆಗಿದೆ. ಕರ್ನಾಟಕದಲ್ಲಿ ನಮ್ಗೆ ಬಹಳ ಕಷ್ಟ ಇತ್ತು, ಬೇರೆ ಕಡೆ ಸ್ಟ್ರೈಕ್ ಆಯ್ತು, ಕರ್ನಾಟಕದಲ್ಲಿ ನಾವು ಸಣ್ಣ ಫೋರ್ಸ್ ಆದ್ರೂ ನಾವು ಮಾಡಿದೀವಿ. ನಂತರ ದಿನಗೂಲಿಗಳ ಪ್ರಶ್ನೆಯಲ್ಲಿ ಹೋರಾಟ ಮಾಡಿದೀವಿ, ಹಲವಾರು ಇಲ್ಲೆಲ್ಲ ಫೋಟೋಗಳಲ್ಲಿ ನಿಮ್ಗೆ ಸಿಗ್ತದೆ. ಇದ್ರ ಜೊತೆಗೆ ಅವರು ಎಲ್ಲರನ್ನೂ ಸಹ ಪ್ರಜಾಸತ್ತಾತ್ಮಕ ಚಳುವಳಿ ಜೊತೆ ನಮ್ಮನ್ನ ಬೆಸಬೇಕು ಎನ್ನುವಂತ ಇದಕ್ಕೆ ಅವರು ಬದ್ಧರಾಗಿದ್ದು, ಅವರು ಮತ್ತೆ ಸೈದ್ಧಾಂತಿಕ ಬದ್ಧತೆ. ನಾನು ಹೇಳ್ತಾ ಹೋದ್ರೆ ಬೇಕಾದಷ್ಟು ಹೇಳ್ಬೋದು, ಬೇರೆಯವರು ನಿಮ್ದ ಇದನ್ನ ಹಂಚಿಕೊಳ್ತೀರಿ. ಅವರು ಕೇವಲ ಬ್ಯಾಂಕ್ ನೌಕರರ ಚಳುವಳಿ ಮಾತ್ರ ಅಲ್ಲ, ನಂತರ UFPU ಸ್ಟೇಜ್ ಬರುತ್ತೆ, ಇಂಡಿಯನ್ ಬ್ಯಾಂಕ್ ಅಲ್ಲಿ DA ಫ್ರೀಸ್ ಆದಾಗ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ಬರ್ತದೆ. ಅಲ್ಲಿ ಪುನಃ ಇಡೀ ಬ್ಯಾಂಕ್ ನೌಕರ ಚಳುವಳಿಯಲ್ಲಿ ಅವರು ಎಲ್ಲರ ಜೊತೆ ಒಳ್ಳೆ ಸಮನ್ವಯ ಸಾಧಿಸಿ ಎಲ್ಲರಿಂದ ಪ್ರೀತಿ ಪಾತ್ರರಾಗ್ತಾರೆ. ಅದನ್ನೆಲ್ಲ ಆ ಚಳುವಳಿಗಳಲ್ಲಿ, ಹೋರಾಟಗಳಲ್ಲಿ. ನಂತರದ ದಿನಗಳಲ್ಲಿ ಬ್ಯಾಂಕ್ ಮರ್ಜರ್ ವಿಷಯ ಬರ್ತದೆ, ಮರ್ಜರ್ ವಿರುದ್ಧ ಹೋರಾಟ ಆಗ್ತದೆ. ಒಂದ್ ಕಡೆ ಎರಡು ವೇದಿಕೆಗಳು, AIBA, AIBUA, BEFI ಒಂದು ಹೋರಾಟದ ವೇದಿಕೆ ಆದ್ರೆ, ಇನ್ನೊಂದ್ ಕಡೆ ಹಣಕಾಸು ಕ್ಷೇತ್ರ, ಅದ್ರ ನಡುವೆ ಪೆನ್ಷನ್ ಸ್ಟ್ರಗಲ್ ನಡೀತದೆ. ಈ ಎಲ್ಲಾ ಸ್ಟ್ರಗಲ್ಗಳಲ್ಲಿ ಕಾಮ್ರೇಡ್ ರತ್ನಾಕರ್ ಶೆಣೈ ಅವರ ಪಾತ್ರ ಎದ್ದು ಕಾಣ್ತದೆ. ಅವರು ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಅದ್ರ ಜೊತೆಗೆ ಅವರು ತಮ್ಮ ಜ್ಞಾನ ಏನಿದೆ, ತಮ್ಮ ಒಂದು ಸೈದ್ಧಾಂತಿಕ ಜ್ಞಾನ ಏನಿದೆ ಅದನ್ನ ಎಲ್ಲರಿಗೆ ಹಂಚುವಂತ ಕೆಲಸ ಮಾಡ್ತಾರೆ. ಅದು ಅನ್ಆರ್ಗನೈಸ್ ಸೆಕ್ಟರ್ ಇರ್ಬೋದು, ಬೇರೆ ಯಾವುದೇ ಸೆಕ್ಟರ್ ಇರ್ಬೋದು, ಅಲ್ಲಿ ಅವರು ಇದನ್ನ ಸರಳೀಕರಿಸಿ ದುಡಿಯುವ ವರ್ಗದ ಸಿದ್ಧಾಂತದ ಆಧಾರದ ಮೇಲೆ ಅವರನ್ನೆಲ್ಲ ತಿಳುವಳಿಕೆ ಕೊಡೋ ಕಡೆ ಅವರು ಅಪಾರವಾದ ಒಂದು ಇದನ್ನ ಮಾಡಿದ್ದಾರೆ. ಅಂತ ಕಾಮ್ರೇಡ್ ಶೆಣೈ ಅವರಿಗೆ ನಾವಿವತ್ತು ನಮನ ಸಲ್ಲಿಸೋದು ಅಂತಂದ್ರೆ, ನುಡಿ ನಮನ ಸಲ್ಲಿಸೋದು ಅಂತಂದ್ರೆ, ಅವರ ಆದರ್ಶಗಳ ಹಾದಿಯಲ್ಲಿ ಅವರು ಹಚ್ಚಿದ ಅರಿವಿನ ದೀಪದ ನಡೆಯಲ್ಲಿ ನಾವು ಇವತ್ತು ಬ್ಯಾಂಕ್ ನೌಕರರ ಚಳುವಳಿಯ ಮುಂದಿರುವ ಸವಾಲುಗಳನ್ನ ಅರ್ಥ ಮಾಡಿಕೊಂಡು, ಆದ ಬದಲಾವಣೆಗಳನ್ನ ಅರ್ಥ ಮಾಡಿಕೊಂಡು ಹೊಸ ರೂಪದ ಚಳುವಳಿಯ ಅಗತ್ಯ ಇವತ್ತಿರೋದ್ರಿಂದ, ಯಾಕಂದ್ರೆ ಇವತ್ತು ಡಿಜಿಟಲೈಸೇಷನ್ ಯುಗ, ನೀವು ಅದನ್ನ ಅವರು ಕೊಟ್ಟ ಅರಿವಿನ ಆಧಾರದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಯಂಗ್ಸ್ಟರ್ಸ್ ಎಲ್ಲ ಬಂದಿದ್ದಾರೆ ಚಳುವಳಿಯಲ್ಲಿ, ಬ್ಯಾಂಕ್ ನೌಕರರ ಚಳುವಳಿಯಲ್ಲಿ ಸ್ಥಗಿತತೆ, ಯಾವ ಚಳುವಳಿನೂ ಸ್ಥಗಿತ ಆಗಲ್ಲ. ಇವತ್ತಿನ ದಿವಸ ಈಗಾಗಲೇ ಹೇಳಿದ್ರು, ಶೆಣೈ ಅವರಿಗೆ ಬಹಳ ಆತ್ಮೀಯ ಮಿತ್ರರು ಅಂತ. ಅದು ಹೌದು. ಯಾಕಂದ್ರೆ 1975ರಲ್ಲಿ ನಾನು ಬ್ಯಾಂಕಿಗೆ ಸೇರಿದೆ. 75ರಿಂದ ನನ್ನ ಜೊತೆ ಹೆಡ್ ಆಫೀಸ್ನಲ್ಲಿ ಕೆಲಸ ಮುಗಿಸ್ಕೊಂಡು ದಿವಸ ಗಾಂಧಿನಗರದಲ್ಲಿರುವ ಸ್ಟಾಫ್ ಯೂನಿಯನ್ ಆಫೀಸಿಗೆ ನಡ್ಕೊಂಡು ಹೋಗಿ ಮಧ್ಯ ಕಾವೇರಿ ಭವನ ಹತ್ರ ವುಡ್ಲೈನ್ಸ್ ಹೋಟೆಲ್ ಅಂತ ಒಂದಿತ್ತು, ಅಲ್ಲಿ ಕಾಫಿನೋ ದೋಸೆನೋ ತಿಂದು ಪ್ರತಿ ದಿವಸ ಯೂನಿಯನ್ ಆಫೀಸಿಗೆ ಹೋಗುವುದು ಸಂಪ್ರದಾಯ. ದಾರಿ ಉದ್ದಕ್ಕೂ ಹರಟೆ. ನಿಮ್ಗೆಲ್ಲ ಗೊತ್ತಿಲ್ಲದೆ ಇರುವ ಒಂದು ವಿಷಯ, ಯಾಕೆಂದ್ರೆ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ನು ಮತ್ತೆ ಬ್ಯಾಂಕಿಂಗ್ ಸ್ಟಾಫ್ ಯೂನಿಯನ್ ಇದ್ರ ಬಗ್ಗೆ ಏನೇನು ಕೆಲಸ ಮಾಡಿದ್ದಾರೆ, ಏನೇನು ಉನ್ನತಿಯನ್ನ, ಏನೇನು ಸಾಧನೆ ಮಾಡಿದ್ದಾರೆ ಅದೆಲ್ಲ ನಿಮ್ಗೆ ಗೊತ್ತಿದೆ. ಅದನ್ನು ನಾನು ಏನು ಹೇಳೋದಿಲ್ಲ. ಅದಲ್ಲದೆ ಮುಖ್ಯವಾಗಿ 1980ರಲ್ಲಿ ನಾವೊಂದು ಕಲ್ಚರಲ್ ಸಂಘಟನೆ, ಬ್ಯಾಂಕ್ ನೌಕರರ ಸಾಂಸ್ಕೃತಿಕ ಸಂಘಟನೆ ಅಂತ ಒಂದು ಸ್ಥಾಪನೆ ಮಾಡಿದೆ. ಅದರ ಫೌಂಡರ್ ಸೆಕ್ರೆಟರಿ ರತ್ನಾಕರ್ ಶೆಣೈ ಅವರು. ಬಹುಶಃ ಯಾರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದು ಅಲ್ಲದೆ ಹಂದರ ಅಂತ ಹೆಸರು ಸೂಚಿಸಿದವರು ಕೂಡ ಅವರೇನೆ. ಹಂದರ ಅಂತಂದ್ರೆ ಒಂದು ಚಪ್ಪರ ಅನ್ನೋ ತರ ಎಲ್ಲರೂ ಸೇರಿ ಏನಾದರೂ ಆಕ್ಟಿವಿಟೀಸ್ ಮಾಡುವಂತಹ ಒಂದು ಸಂಘ ಸಂಸ್ಥೆಗೆ ಹಂದರ ಅಂತ ಅವರೇ ಹೆಸರು ಸೂಚಿಸಿದ್ರು. ಅವರೇ ಫೌಂಡರ್ ಸೆಕ್ರೆಟರಿ ಆದರು. ಅಲ್ಲದೆ ನಾವು ಇಂಟರ್ ಬ್ಯಾಂಕ್ ಡ್ರಾಮಾ ಕಾಂಪಿಟೇಷನ್ ನಲ್ಲಿ ಕತ್ತಲೆ ದಾರಿ ದೂರ ಅಂತ ಒಂದು ನಾಟಕವನ್ನ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆಡಿಟೋರಿಯಂ ನಲ್ಲಿ ನಾವು ಅಭಿನಯಿಸಿದ್ವಿ. ಅದರಲ್ಲಿ ಡಾಕ್ಟರ್ ರೋಲ್ ಅನ್ನ ರತ್ನಾಕರ್ ಶೆಣೈ ಅವರು ಮಾಡಿದ್ವಿ. ಅದಕ್ಕೆ ಪ್ರಥಮ ಬಹುಮಾನ ಬೇರೆ ಬಂತು. ಇದೆಲ್ಲ ನಿಮಗೆಲ್ಲ ಗೊತ್ತಿಲ್ಲದ ವಿಷಯ. ನಮ್ಮ ಜೊತೆ ಸುಮಾರು ವರ್ಷಗಳಿಂದ ಬಹಳ ಏನಂತಂದ್ರೆ ಅವರ ಆ ಫ್ರೆಂಡ್ಶಿಪ್ ಅನ್ನ ಶಬ್ದಗಳಲ್ಲಿ ಹೇಳಕ್ಕೆ ಬಹಳ ಕಷ್ಟ. ಅವರು ನಮ್ಮ ಜೊತೆ ಇಲ್ಲ, ತುಂಬಾ ನೋವಾಗ್ತಾ ಇದೆ. ಭಗವಂತ
ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ. MR ಶೆಣೆಯವರು ನಾನು ವೈಯಕ್ತಿಕವಾಗಿ ಮೊದಲು ಭೇಟಿಯಾಗಿದ್ದು 2017ರಲ್ಲಿ. ನಾವು ಗ್ರಾಮೀಣ ಬ್ಯಾಂಕವರಾದ್ರೂ ನಮ್ಮ ಒಡನಾಟ ಸದಾ ಬಿಫಿ ಜೊತೆ ಇದೆ ಮೊದಲಿಂದ. ಆ ನಿಟ್ಟಿನಲ್ಲಿ ನನ್ನ ಜೊತೆ ಇದ್ದಂಥ ಒಬ್ಬ ಹಿರಿಯ ಕಾಮ್ರೇಡ್ ಇಲ್ಲಿ ಒಂದು ಯಾವುದೋ ಟ್ರೈನಿಂಗ್ ಪ್ರೋಗ್ರಾಮ್ ಆಗ್ತಿದೆ, ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ಕೊಟ್ರು. ಅವತ್ತು ಶಾನ್ಭಾಗ್ ಸರ್ ಮತ್ತು MR ಶೆಣೆಯವ್ರನ್ನ ನಾನು ಭೇಟಿಯಾಗಿದ್ದೆ. ಆ ನಂತರದಲ್ಲಿ ಆ ಭೇಟಿ ಹಾಗೆ ಮುಂದುವರಿತಾ ಬಂತು. ಅವ್ರು ನಾನು ಫೋನ್ ಮಾಡ್ತಾ ಇದ್ದಿದ್ದು ಬೆಳಗ್ಗೆ ಟೈಮ್. ನಾವಿನ್ನೂ ಅವಾಗಿನ್ನೂ ಎದ್ದಾಳ್ತಾ ಇದ್ವಿ. ಅವ್ರ ಎದ್ದು ವಾಕಿಂಗ್ ಹೋಗೋಕೆ ಫೋನ್ ಮಾಡಿದೆ. ಸರ್ ಅಂದರೆ ಫಸ್ಟ್ ಟೈಮ್ ನನಗೆ ಫೋನ್ ಮಾಡಿದ್ದು ಇವತ್ತು ನನಗೆ ನೆನಪಿದೆ. ಬೆಳಗ್ಗೆನೂ ಫೋನ್ ಮಾಡಿದ್ರು, ಕಾಮ್ರೇಡ್ ಏನು ಮಾಡ್ತಾ ಇದ್ದೀರಾ? ನನಗೊಂದು ಕೆಟ್ಟ ಅಭ್ಯಾಸ ಇದೆ ಗೊತ್ತಾ ಅಂದರು. ಗೊತ್ತಿಲ್ಲ ಸರ್, ನಾನು ಬೆಳಗ್ಗೆ ವಾಕ್ ಹೋಗುವಾಗ ನಾನು ಒಬ್ಬನೇ ಹೋಗ್ಬೇಕಲ್ಲ, ಬೇಜಾರಾಗುತ್ತೆ, ಹಂಗಾಗಿ ನಾನು ಎಲ್ಲರಿಗೂ ಫೋನ್ ಮಾಡಿ ಮಾತಾಡಿಸ್ತಾ ಹೋಗ್ತೀನಿ ಅಂತ ಅಂದ್ರು. ನನಗದು ಏನಕ್ಕೆ ಹೇಳ್ಬೇಕಂತ ಅನ್ನಿಸ್ತು ಅಂದ್ರೆ, ಒಬ್ಬ ಲೀಡರ್ ನಮ್ಮ ಜೊತೆಯವ್ರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ನಾವು ಅವ್ರ ಜೊತೆ ಬೆರೀತಾ ಹೋಗ್ಬೇಕು. ಅವಾಗಷ್ಟೇ ನಾವು ಲೀಡರ್ ಆಗೋದು, ಅಥವಾ ನಾವೊಂದು ಸಂಘಟನೆನ ಕಟ್ಟೋದು ಬೆಳೆಸ್ಕೊಂಡು ಹೋಗ್ಬೇಕಂದ್ರೆ ನಾವು ಜನಗಳ ಮಧ್ಯ ಅಥವಾ ಸಮಾಜದ ಜೊತೆನಲ್ಲಿ ಇರಬೇಕು. ಅಂದ್ರೆ ಅವ್ರ ಜೊತೆ ನಾವು ಬೆರಿಬೇಕಂದ್ರೆ ಮೊದಲು ಏನು ಇರ್ಲಿಲ್ಲ ನಮ್ಮ ಹತ್ರ ಇವೆಲ್ಲ. ಆಗ ಸಂಘಟನೆನ ಕಟ್ಟಿ ಚಳುವಳಿ ಕಟ್ಟಿದವರು. ಇವತ್ತು ನಮ್ಮ ಹತ್ರ ಎಲ್ಲ ಇದೆ, ಕಷ್ಟ ಇದೆ. ಇಲ್ಲಿ ಅರ್ಧ ಅವ್ರ ಸಮಕಾಲೀನರಿದ್ದೀರಿ, ಇನ್ನರ್ಧ ನಾವಿದೀವಿ. ಅಂದ್ರೆ ನಾವು ಅರ್ಧ ಏನಿದೀವಲ್ಲ ಅವರು ದಾರಿ ಹಾಕಿರೋದು ನಮ್ಗೆ. ನಾವು ಇಲ್ಲಿ ಬರ್ಬೇಕಂದ್ರೆ ಅವರ ದಾರಿ ಏನಿದೆಯಲ್ಲ ಅದನ್ನ ನೋಡ್ಕೊಂಡೇ ಬಂದಿರೋದು. ಜೊತೆಗೆ ನಮ್ದು ಒಂದು ನಮ್ಮ ಏನಂತಾರೆ ನಮ್ಮ ಸೌಭಾಗ್ಯ ಅನ್ಕೋದಷ್ಟೇ. ನಾವು ಇತ್ತೀಚೆಗೆ ನಮ್ಮ ಗ್ರಾಮೀಣ ಬ್ಯಾಂಕಲ್ಲಿ ಒಂದು ಟ್ರೈನಿಂಗ್ ಸೆಷನ್ ನಮ್ಮ ಯೂನಿಟ್ನ ಯಂಗ್ ಲೀಡರ್ಸ್ಗಳಿಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಕರೆಸಿದ್ವಿ. ಅವ್ರ ಮಾರ್ಗದರ್ಶನ ಕೊಟ್ಟರು. ಅದಷ್ಟೇ ನಮ್ಮ ಪುಣ್ಯ. ನಾವು ಗ್ರಾಮೀಣ ಬ್ಯಾಂಕಲ್ಲಿ ಇದ್ದಿದ್ದೀವಿ. ಅವರು ಸದಾ ನಮ್ಮ ಜೊತೆ ಇರ್ತಾರೆ. ಅವ್ರಿಗೆ ನುಡಿ ನಮ್ಮನ್ನ ನಾವು ಯಾವಾಗ ಸಲ್ಲಿಸ್ತೀವಿ ಅಂದ್ರೆ ಅವ್ರು ನಮ್ಗೆ ಏನ್ ದಾರಿ ತೋರಿಸಿದಾರಲ್ಲ ಆ ದಾರಿನಲ್ಲಿ ನಡೆದು ನಾವು ಅದನ್ನ ತಲುಪಿಸ್ತೀವಿ. ಸದಾ ಅವರು ನಮ್ಮ ಜೊತೆ ಇದ್ದಾರೆ. ನಾವಿಲ್ಲ ಅಂತ ಅನ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವ್ರಿಲ್ಲ ಅಂದ್ರೆ ನಾವ್ ಇಷ್ಟು ಜನ ಸೇರ್ತಿರ್ಲಿಲ್ಲ. ಅವ್ರು ನಮ್ಮ ಜೊತೆ ಇರೋ ಕಾರಣಕ್ಕೆ ನಾವ್ ಇಷ್ಟು ಜನ ಸೇರಿಲ್ಲ. ವ್ಯಕ್ತಿತ್ವದ ಬಗ್ಗೆ ಎಲ್ಲರೂ ಒಂದೊಂದು ವಿಷಯ ಹೇಳಿದ್ದಾರೆ. ಯಾವ್ದು ಅದನ್ನ ನಾನು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಅವ್ರು ಎಷ್ಟು ಮೆಟಿಕ್ಯುಲಸ್ ಆಗಿ ಯಾವ ವಿಷಯ ಇದು ಮಾಡ್ತಿದ್ರು ಅಂತಂದ್ರೆ, ಕೊನೆ ಅಟ್ಲೀಸ್ಟ್ ಒಂದು ಲಾಸ್ಟ್ 1.5 ವರ್ಷದಿಂದ ಸಮಯ ಸಿಕ್ಕಾಗೆಲ್ಲ ನನ್ಗೆ ಫೋನ್ ಮಾಡ್ತಿದ್ರು. ಬೆಳಿಗ್ಗೆ ವಾಕ್ ಹೋದಾಗೆಲ್ಲ ಫೋನ್ ಮಾಡುವಾಗ ಸುಮಾರು ವಿಷಯಗಳು, ಯಾವ ವಿಷಯ ಅಂತಿಲ್ಲ, ವಿಷಯ ಇದೇ ಆಗ್ಬೇಕು ಅಂತಿಲ್ಲ, ಏನ್ ಮನ್ಸಿಗೆ ಬರ್ತದೋ ಅದೇ ವಿಷಯ. ಆದ್ರೆ ಒಂದೇನಂತಂದ್ರೆ ಎಷ್ಟು ಡೀಟೇಲ್ ಆಗಿ ಅವ್ರು ಎಲ್ಲ ವಿಷಯಗಳನ್ನ ಜ್ಞಾಪಕದಲ್ಲಿ ಇಟ್ಕೊತಿದ್ರು ಅಂತಂದ್ರೆ ಅದೊಂದು ಅದ್ಭುತ. ಅದು ಯಾವುದು ಉಕ್ರೇನ್ ಯುದ್ಧ ಲಾಸ್ಟ್ ಟೈಮ್ ಏನ್ ನಾವು ಮಾತಾಡಿತ್ತು ಅಥವಾ ಏನ್ ಡೆವಲಪ್ಮೆಂಟ್ ಆಗಿತ್ತು, ಹಿಂದಿನ ವಾರ ಏನಿತ್ತು, ಎಲ್ಲದನ್ನು ಇಟ್ಕೊಂಡು ಕೇಳೋದು. ನನಗೆ ಅವರಿಗೆ ಸ್ವಲ್ಪ ಟೈಮ್ಸ್ ಭಾವ ಇದ್ದಿದ್ರಿಂದ ಅದನ್ನು ಓದ್ಯಾ ಇದನ್ನು ಓದ್ಯಾ, ಅದರಲ್ಲಿ ಅವ್ರು ಓದ್ತಿದ್ದ ಪತ್ರಿಕೆ ಬಿಟ್ಟು ನಾನು ಓದ್ತಿದ್ದ ಪತ್ರಿಕೆಯಲ್ಲಿ ಏನ್ ಬಂದಿದೆ ಅಂತ ಕೇಳೋರು. ಈ ತರದಲ್ಲಿ ಸುಮಾರು ವಿಷಯ, ಇಂಥ ವಿಷಯದ ಬಗ್ಗೆ ಅವ್ರಿಗೆ ಆಸಕ್ತಿ ಅಂತಲ್ಲ, ಎಲ್ಲ ವಿಷಯದ ಬಗ್ಗೆನೂ ಆಸಕ್ತಿ ಇತ್ತು. ಆಮೇಲೆ ಆಸಕ್ತಿ ಬರೀ ಕುತೂಹಲ ಅಥವಾ ಜಸ್ತಿದಂತಲ್ಲ, ಬಹಳ ವಿವರವಾಗಿ. ಅಂದ್ರೆ ಇವರೊಂದು ಮಾತು ಹೇಳಿದ್ರು ನನಗೆ, ಅಂದ್ರೆ ಅವರು ಹೇಳಿದ್ದಾರೆ, ಅದು ನನ್ನ ಗುರು ಅಂತ ಹೇಳ್ತಿದ್ರು. ನನಗೆ ಖಂಡಿತ ಅದು ನನಗೆ ಒಪ್ಪಿಗೆ ಆಗೋ ಮಾತಲ್ಲ. ಯಾಕಂದ್ರೆ ನಾನು ಏನು ಅವ್ರಿಗೆ ಬೋಧನೆ ಮಾಡಿದ್ದೇನು ಇಲ್ಲ. ಏನು ಒಂಥರ ಯಾವ ಸೆನ್ಸಲ್ಲಿ ಇರ್ಬೋದು ಅಂತಂದ್ರೆ, ಬಹುಶಃ ಈ ಮನೆಯಲ್ಲಿ ಮಕ್ಕಳಿಗೆ ABCD ಹೇಳ್ತಾರಲ್ಲ ಆ ತರದಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲ. 75ರಲ್ಲಿ ಕೆನರಾ ಬ್ಯಾಂಕ್ ಸೇರ್ಕೊಂಡಾಗ ಅವರ ರಿಲೇಷನ್ ಜೀವಿ ನಾಯಕ್, ನಿಮ್ಮ ಜನರಲ್ ಸೆಕ್ರೆಟರಿ, ಅವರು ನಮ್ಮ ಇನ್ನೊಬ್ಬ ಫ್ರೆಂಡ್ ಇಲ್ಲಿ ಬೆಂಗಳೂರಿನಲ್ಲಿ ನನ್ನ ಕ್ಲೋಸ್ ಫ್ರೆಂಡ್, ನಮ್ಮ ಫ್ರೆಂಡ್ ಒಬ್ರು ವೆಂಕಟನಾಥನ್ ಅಂತ, ಅವ್ರು ನನಗೂ ಅವರು ತುಂಬಾ ಅವರು ಒಂಥರ ನೀವು ಹೇಳಿದಲ್ಲ ಸಮಾನ ಮನಸ್ಕರು. ಬೊಂಬೈನಲ್ಲಿ ಟ್ರೇಡ್ ಯೂನಿಯನ್ ಫ್ರಂಟ್ ಅಲ್ಲಿ ಕೂಡ ಆಕ್ಟಿವ್ ಆಗಿದ್ದಂತ ಅವ್ರ ಮುಖಾಂತರ ನನ್ನ ಪರಿಚಯ ಸೇರ್ಕೊಂಡು. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನನಗೋರ್ಗು ಹೆಚ್ಚಿನ ಬೆಳೆಯಲಿಕ್ಕೆ ಕಾರಣ ವಾಸದ ಜಾಗ ಇತ್ತಲ್ಲ. ನಾನು ರಾಜಾಜಿನಗರದಲ್ಲಿ ಇದ್ದೆ, ಅವರು ರಾಜಾಜಿನಗರದಲ್ಲಿ ಇದ್ರು. ಬಹುಶಃ ಒಂದು 200 ಅಡಿ ಡಿಫರೆನ್ಸ್ ಇತ್ತಷ್ಟೇ ನನ್ನ ಮನೆಗೂ ಅವ್ರ ಮನೆಗೂ. ಅವ್ರ ಚಿಕ್ಕವನ ಮನೆಯಲ್ಲಿ ಇದ್ದರು. ಹಾಗಾಗಿ ನಾವು ಆಗಿಂದನೂ ಯಾವಾಗ 75ರಿಂದ ಇವತ್ತು ಇಲ್ಲಿ 25ರವರೆಗೆ ಆಲ್ಮೋಸ್ಟ್ ಲೆಕ್ಕ ಇಲ್ಲದಷ್ಟು ಮಾತಾಡಿದ್ದೀವಿ.
ಅವರ ಎಷ್ಟು ಅದ್ಭುತವಾದ ಜ್ಞಾಪಕ ಶಕ್ತಿ ಇತ್ತು, ಒಂದು ಎಷ್ಟು ಚೆನ್ನಾಗಿ ಯಾವ ವಿಷಯನಾದ್ರೂ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರು ಅಥವಾ ತಿಳ್ಕೊಂಡಿದ್ರು ಗ್ರಹಿಸ್ತಿದ್ರು ಅಂತಂದ್ರೆ ಅದೊಂಥರ ಸೋಜಿಗ ಅದು. ಎಲ್ಲ ಅಂದ್ರೆ ಅವ್ರು ಎಲ್ಲ ಕ್ವಾಲಿಟೀಸ್ ಬಗ್ಗೆ ಹೇಳಿದ್ದಾರೆ. ಹೆಂಗೆ ಅವ್ರು ಮಾತಾಡೋರು ಅಂತಂದ್ರೆ ಅಲ್ಲ, ನಾನು ಬೇಕಾದಷ್ಟು ಜನ ದೊಡ್ಡದಾಗಿ ಮಾತಾಡೋರು ಕೇಳಿದ್ದೇನೆ. ಆ ಮಾತಿನಲ್ಲಿ ಒಂದು ಇದಿರ್ತಿರ್ಲಿಲ್ಲ, ಏನಂದ್ರೆ ಬೊಗಳೆ ಅಂತ ಹೇಳೋದು ಸುಮ್ಮನೆ. ಯಾಕಂದ್ರೆ ಅವ್ರು ಬಹಳ ಒಂಥರ ಅದ್ಭುತವಾಗಿ ಮಾತಾಡ್ತಾರೆ. ಕೇಳ್ತಾ ಇದ್ರೆ ನೀವು ಕೇಳ್ತಾನೇ ಇರಬೇಕು ಅನ್ನೋಷ್ಟು ಮಾತಾಡ್ತಾರೆ. ಕೊನೆಯಲ್ಲಿ ಯೋಚನೆ ಮಾಡಿದ್ರೆ ಏನು ಇರೋದಿಲ್ಲ. ರತ್ನಾಕರ್ ಹಂಗಲ್ಲ. ರತ್ನಾಕರ್ ಏನಾದ್ರು ಮಾತಾಡಿದ್ರೆ ನೀವು ಟೆಕ್ಸ್ಟ್ ಬುಕ್ ಓದ್ತಿರಲ್ಲ, ನೀವು ಪಠ್ಯ ಪುಸ್ತಕದಲ್ಲಿ ಅಂತ ಆ ಥರದಲ್ಲಿ ಒಂದು ವಿಷಯನೂ ಆಚೆ ಈಚೆ ಎತ್ತಕ್ಕೆ ಹೋಗ್ತಿರ್ಲಿಲ್ಲ. ಎಲ್ಲರೂ ಭಾಷೆ ಬಗ್ಗೆ ಮಾತಾಡೋದು. ಎಷ್ಟು ಅವ್ರು ಹೆಂಗೆ ಅವ್ರು ಇದು ಮಾಡ್ತಿದ್ರು ಅನ್ನೋದು ಕೆಲವು ಪದಗಳಿಗೆ ನಾನು ಡಿಕ್ಷನರಿ ಹುಡುಕೋದು ಸಿಗ್ತಿರ್ಲಿಲ್ಲ. ಉದಾಹರಣೆ ಒಂದ್ ಸಾರಿ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೋ ಅವ್ರು ಹೇಳಿದ್ರು ಹಿ ವಾಸ್ ಇನ್ ಹಿಸ್ ಎಲಿಮೆಂಟ್ಸ್ ಅಂತ. ಆ ಎಲಿಮೆಂಟ್ಸ್ ಒಂದು ಡಿಕ್ಷನರಿನಲ್ಲಿ ಒಂದು ಪದ ಸಿಕ್ಕೋಲ್ಲ. ಅಂದ್ರೆ ಆ ಭಾಷೆನ ಎಷ್ಟು ಚೆನ್ನಾಗಿ ಗ್ರಹಿಸ್ತಿದ್ರು. ಅದು ಯಾವುದೇ ವಿಷಯ ಆಗ್ಲಿ, ಮಾರ್ಕ್ಸಿಸಮ್ ಇರ್ಬೋದು, ಗ್ಲೋಬಲೈಸೇಷನ್ ಇರ್ಬೋದು, ಯಾವ ವಿಷಯದ ಬಗ್ಗೆ ಕೂಡ ಅವ್ರು ಅದ್ಭುತವಾಗಿ ಅವರು ಬಹಳ ಸರಳವಾಗಿ ಒಂದು ವರ್ಡ್ ಆಚೆ ಈಚೆ ಎತ್ತಿಕ್ಕಿಂದ ಮಾತಾಡ್ತಾ ಇದ್ರು. ಕೊನೆ ದಿವಸಗಳಲ್ಲಿ ಅವರು ಚೈನಾದ ಬಗ್ಗೆ ಸುಮಾರು ವಿಷಯಗಳ ಬಗ್ಗೆ ಯಾರು ವಿಡಿಯೋಗಳು ಅಂತದ್ದೆಲ್ಲ ಮಾತಾಡ್ತಾ ಇದ್ರು. ನಮಗೆ ಇದನ್ನ ನೋಡ್ತೀಯ ಅದನ್ನ ನೋಡ್ತೀಯ ಅಂತ ಕೇಳ್ತಾ ಇದ್ರು. ಹಂಗಾಗಿ ಸುಮಾರು ವಿಷಯಗಳಿದೆ. ಮಾತಾಡಿದ ವಿಷಯ ಎಷ್ಟು ಅಂತಂದ್ರೆ ಲೆಕ್ಕಕ್ಕೆ ನನಗೆ ಸಿಕ್ಕಲ್ಲ, ಅಷ್ಟಿದೆ. ಹೇಳೋದು ಮಾತ್ರ ತುಂಬಾ ಕಷ್ಟ. ಯಾವ ವಿಷಯದಲ್ಲಿ ತಗೊಂಡ್ರು ಕೂಡ ಅವ್ರು ಆ ಥರದ ಒಂದು ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ ಇತ್ತು ಅವ್ರಿಗೆ, ಆ ಟ್ಯಾಲೆಂಟ್ ಇತ್ತು. ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಪರ್ಸನ್, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಸೊ ನನಗೆ ಹೇಳೋದಾದ್ರೆ ರತ್ನಾಕರ್ ಸಾವು ಕಾಡ್ದಷ್ಟು ಯಾರ ಸಾವು ನನ್ಗೆ ಕಾಡಿಲ್ಲ. ಈಗಲೂ ನನಗೆ ನಂಬಿಕೆ ಆಗೋಲ್ಲ. ಆ ಥರ ಅಷ್ಟೊಂದು ಇದ್ದಿದೆ ನನಗೆ. ಆಡುವಾಗಿ ನನಗೆ ಅವ್ರ ಮೇಲೆ ಇದಿತ್ತು. ರತ್ನಾಕರ್ ಶೆಣೈ ಅವರು ಮಾತು ಆಡಿ ಹೋದ ಮೇಲೆ ನಾವು ಸಮಯಗಳನ್ನ ಏನು ಉದ್ದೇಶಿಸಿ ಮಾತನಾಡ್ತಿದ್ವಿ, ಆ ಎಲ್ಲ ನಮ್ಮ ಮಾತುಗಳಲ್ಲಿ ರತ್ನಾಕರ್ ಶೆಣೈ ಅವರ ಮಾತುಗಳು ನಾವು ಕೋಟ್ ಮಾಡ್ತಾ ಇದ್ವಿ. ಅದು ಹೆಚ್ಚು ನಮ್ಮ ಜನರಿಗೆ ತಲುಪ್ತಾ ಇತ್ತು, ಅರ್ಥ ಆಗ್ತಾ ಇತ್ತು. ಮತ್ತೆ ಇದು ಅನಿವಾರ್ಯ ಈ ಮುಷ್ಕರ ಅನ್ನುವಂಥದ್ದನ್ನ ನಾವು ನಮ್ಮ ಸದಸ್ಯರಿಗೆ, ಸಂಗಾತಿಗಳಿಗೆ ಮನದಟ್ಟು ಮಾಡಿಕೊಡ್ತಾ ಇದ್ವಿ. ಕೇವಲ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ಅಲ್ಲ, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ಇರಬಹುದು, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇರಬಹುದು, ಸರ್ವೆ ಆಫ್ ಇಂಡಿಯಾ ಇರಬಹುದು, ಈ ಥರದ ಹಲವಾರು ಕೇಂದ್ರ ಸರ್ಕಾರಿ ನೌಕರರ ಕಚೇರಿಗಳಲ್ಲಿ ಹೋರಾಟದ ಅನಿವಾರ್ಯತೆಯನ್ನ ತಿಳಿಸಿದಂಥವರು ರತ್ನಾಕರ್ ಶೆಣೈ. ಆದರೆ BSNL ಎಂಪ್ಲಾಯೀಸ್ ಯೂನಿಯನ್ ಫಾರಂ ಆದ್ಮೇಲೆ DOT ಇಂದ ಶೆಣೈ ಅವರ ಪಾತ್ರ ಬಹಳ ದೊಡ್ಡದಾಯಿತು ನಮ್ಮ ಯೂನಿಯನ್. ನಮ್ಮ ಹಲವಾರು ಮೆಂಬರ್ಶಿಪ್ ವೆರಿಫಿಕೇಶನ್ಗಳಲ್ಲಿ ಅವರು ಬಂದು BSNL ಎಂಪ್ಲಾಯೀಸ್ ಯೂನಿಯನ್ ಯಾಕೆ ಗೆಲ್ಲಬೇಕು ಅನ್ನುವಂಥ ಮಾತನ್ನ ನಮ್ಮ ಸದಸ್ಯರಿಗೆ ಹೇಳಿದ್ದಾರೆ. ಕನಿಷ್ಠ ಒಂದಾದ್ರೂ ಒಂದು ಓಟನ್ನ ರತ್ನಾಕರ್ ಶೆಣೈ ಅವರ ಭಾಷಣದಿಂದ ನಾವು ಪಡ್ಕೊಂಡಿದ್ದೀವಿ ಅನ್ನುವಂಥ ಹೆಮ್ಮೆ ನಮಗಿದೆ. ಅದೇ ರೀತಿ ನಮ್ಮ ಸೆಂಟ್ರಲ್ ಹೆಡ್ ಕ್ವಾರ್ಟರ್ಸ್ ನಮ್ಮ ಸದಸ್ಯರಿಗೆ ಇಂಟರ್ನಲ್ ಟ್ರೇಡ್ ಯೂನಿಯನ್ ಕ್ಲಾಸ್ಗಳನ್ನ ಮಾಡಬೇಕು ಅಂತ ಹೇಳಿದಾಗ ನಾವು ಶೆಣೈ ಅವ್ರನ್ನ, ಅಮಾನುಲ್ಲಾ ಖಾನ್ ಅವ್ರನ್ನ, ವಿಮಲಾ ಅವ್ರನ್ನ, ಗೀತಾ ಅವ್ರನ್ನ, ಈ ಥರ ಹಲವಾರು ಜನರನ್ನ ನಾವು ಉಪಯೋಗಿಸ್ಕೊಂಡು ನಾವು ಟ್ರೇಡ್ ಯೂನಿಯನ್ ಕ್ಲಾಸ್ ಮಾಡಿದ್ದೀವಿ. ಕಾಮ್ರೇಡ್ ಅನಿಲ್ ಅವರು ಏನು ಹೇರ್ ಕಟ್ ಅಂತ ಹೇಳಿದ್ರು, ಅದನ್ನ ಬಹಳ ಚೆನ್ನಾದ ಹೇರ್ ಕಟ್ ವಿವರಣೆ ಮಾಡಿಸಿರುವಂಥದ್ದು ರತ್ನಾಕರ್ ಶೆಣೈ. ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾಕೆ ಲಾಸ್ ಆಗ್ತಾ ಇದೆ, ಯಾಕೆ ಕೆಲವರ ಸಾಲ ಮಾತ್ರ ಮನ್ನಾ ಆಗ್ತಾ ಇದೆ, ಆ ಸಾಲದ ಮನ್ನದ ಹೊರೆ ನಮ್ಮ ಮೇಲೆ ಹೇಗೆ ಬರುತ್ತೆ ಇಂಡೈರೆಕ್ಟ್ ಆಗಿ ಅನ್ನುವಂಥ ಹಲವಾರು ವಿಷಯಗಳನ್ನ, ಇವತ್ತಿನ GST ವಿಷಯಗಳನ್ನ ನಮಗೆ ಅರ್ಥ ಮಾಡಿಸ್ತಿದ್ದಂಥವ್ರು ರತ್ನಾಕರ್ ಶೆಣೈ. 2018ರಲ್ಲಿ ನಾವು ಮೈಸೂರಿನಲ್ಲಿ ಆಲ್ ಇಂಡಿಯಾ ಕಾನ್ಫರೆನ್ಸ್ ಮಾಡಿದಾಗ ಸಹಿತ ಅವರು ಒಂದು ದಿವಸ ಬಂದು ನಮ್ಮ ಜೊತೆಗೆ ಭಾಗವಹಿಸಿದ್ರು. ಕೇವಲ ನಮ್ಮ ಕರ್ನಾಟಕ ವಲಯ ಪದಾಧಿಕಾರಿಗಳಿಗೆ ಮಾತ್ರ ಅಲ್ಲ, ಅವರು ನಮ್ಮ ಅಭಿಮನ್ಯು ನಂಬೂದಿರಿ ಅವರುಗಳಿಗೆ ಸಹಿತ ಬಹಳ ಹತ್ತಿರದ ಸಂಗಾತಿಯಾಗಿದ್ರು. ಅಶೋಕ್ ಬಾಬು ಇವರುಗಳಿಗೆಲ್ಲ ಬಹಳ ಹತ್ತಿರದ ಸಂಗಾತಿಯಾಗಿದ್ರು ರತ್ನಾಕರ್ ಶೆಣೈ. ನಮಗೆ ಅವರು ಬ್ಯಾಂಕಿಂಗ್ ಸೆಕ್ಟರ್ನವರು, ನಾವು ಟೆಲಿಕಾಂ ಸೆಕ್ಟರ್ನವರು ಅನ್ನುವಂಥ ಒಂದು ವ್ಯತ್ಯಾಸವೇ ಇಲ್ಲವೇನೋ ಅನ್ನೋಷ್ಟು ಮಟ್ಟಿಗೆ ನಾವು ಸಮ್ಮಿಳಿತ ಹೊಂದಿದ್ವಿ. ಮತ್ತೆ ನಮ್ಮನ್ನ ಎಜುಕೇಟ್ ಮಾಡೋದ್ರಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. 2001ರಲ್ಲಿ BSNL ಎಂಪ್ಲಾಯೀಸ್ ಯೂನಿಯನ್ ಪ್ರಾರಂಭ ಆದಂಥ ಪರಿಸ್ಥಿತಿ 2025ರಲ್ಲಿ ಸಹಿತ ಬೆಫಿಗೆ ಇದೆ.
ಹೀಗಾಗಿ ನಮ್ಮ ಆದ್ಯ ಕರ್ತವ್ಯ ಅಖಿಲ ಭಾರತ ಮಟ್ಟದಲ್ಲಿ ಹೇಗೆ ರತ್ನಾಕರ್ ಶೆಣೈ ಅವರು ಅಖಿಲ ಭಾರತ ಮಟ್ಟದ ಪದಾಧಿಕಾರಿಯಾಗಿದ್ದರು, ಅದೇ ರೀತಿ ಕರ್ನಾಟಕ ವಲಯದಲ್ಲೂ ಮತ್ತು ಅಖಿಲ ಭಾರತ ಮಟ್ಟದಲ್ಲೂ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾನ ನಾವು ಬಲಿಷ್ಠಗೊಳಿಸಿದ್ರೆ, ಹೆಚ್ಚು ಜಾಗಗಳಲ್ಲಿ ಅದು ಸಕ್ರಿಯವಾಗಿ ಚಟುವಟಿಕೆಗಳನ್ನ ಮಾಡುವ ಹಾಗೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ನಮನ ಮತ್ತು ಶ್ರದ್ಧಾಂಜಲಿ ನಾವು ರತ್ನಾಕರ್ ಶೆಣೈಗೆ ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನನ್ನ ಮಾತು. ಒಂದು ಕಡೆ ಟ್ರೇಡ್ ಯೂನಿಯನ್ ಆದರೆ ಅವರು ಇಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ಇದ್ದಾಗ ನಮ್ಮ ಬೆಂಗಳೂರು ಸಮುದಾಯದ ನಾಟಕದ ಟಿಕೆಟ್ಗಳನ್ನ ಬಹಳ ದೊಡ್ಡ ಮಟ್ಟಿಗೆ ಮಾರಿಸಿಕೊಟ್ಟಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಶೆಣೈ. ಹೀಗೆ ಹಲವಾರು ನಾಟಕಗಳಿಗೂ ಸಹಿತ ಬರ್ತಾ ಇದ್ರು, ಸಾಂಸ್ಕೃತಿಕವಾಗಿ ಸಹಿತ ಗುರುತಿಸ್ಕೊಂಡಿದ್ರು. ಈಗಷ್ಟೇ ನನಗೆ ಗೊತ್ತಾಗಿದ್ದು ಭಟ್ರಿಂದ ಹಂದರ ಅನ್ನುವಂಥ ಹೆಸರನ್ನ ಕೊಟ್ಟಿದ್ದು ರತ್ನಾಕರ್ ಶೆಣೈ ಅಂತ ಹೇಳಿ. ಅವ್ರದ್ದು ಸಹಿತ ಪಾತ್ರ ಬಹಳ ದೊಡ್ಡದಿದೆ. ಈ ಎಲ್ಲ ವಿಷಯಗಳಲ್ಲಿ ನನ್ನ ಆತ್ಮೀಯ ಗೆಳೆಯ ನಾನು ಬಂದಿದ್ದೀನಿ ಅಂತ ಅವನಿಗೆ ಗೊತ್ತಾಗಬೇಕಾದ್ರೆ ನಾನು ಅವನನ್ನ ಶನಿ ಅಂತ ಕರೀಲೇಬೇಕು, ಇಲ್ಲಂತಂದ್ರೆ ಗೊತ್ತಾಗೋದಿಲ್ಲ. ನನ್ನ ಶನಿಗೆ ನನ್ನ ನಮನಗಳನ್ನು ಹೇಳ್ತೀನಿ. ನಾವು ಎಲ್ಲರೂ ಸೇರಿ ಈ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾನ ಗಟ್ಟಿಗೊಳಿಸೋಣ, ಟ್ರೇಡ್ ಯೂನಿಯನ್ ಮೂವ್ಮೆಂಟನ್ನ ಗಟ್ಟಿಗೊಳಿಸೋಣ. ಐದ್ವಾ ಲೀಡರ್ ಅಂದ್ರು, ಅದು ಹಣೆ ಕೆತ್ತು ಬಿಟ್ಟಿದೆ. ಕಳೆದ ಸುಮಾರು ಅರ್ಧ ಶತಮಾನದಿಂದ ಆ ಸಂಘಟನೆಯ ಜೊತೆಗಿರೋದಕ್ಕಾಗಿ ಐದ್ವಾ ಲೀಡರ್ಸ್ ಬೇರೆ ಇದ್ದಾರೆ. ಸಮಯ ಇದ್ರೆ ಮೋಸ್ಟ್ಲಿ ಅವ್ರು ಮಾತಾಡ್ತಾರೆ ಅಂತ ಅನ್ಕೋತೀನಿ. ಆದರೆ ಬಹಳ ಜನ ಇಲ್ಲಿ ಹೇಳಿದ ಹಾಗೆ ಶೆಣೈ ನನಗೆ ಗುರು ಅಂತ ಹೇಳುವ ಹಾಗೆ ನಾನು ಕೂಡ ನನ್ನ ಐಡಿಯಾಲಜಿಕಲ್ ಪೊಲಿಟಿಕಲ್ ಕ್ಲಾರಿಟಿಗಳಿಗೆ ಶೆಣೈ ನನಗೆ ಗುರು ಆಗಿದ್ದ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸ್ನೇಹಿತರೆ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಇದು ಗೊತ್ತಿರುವ ಕಾರಣಕ್ಕಾಗಿಯೇ ನಾವು ಎಷ್ಟು ವರ್ಷ ಬದುಕಿದ್ವಿ ಅಂತ ಅನ್ನೋದಕ್ಕಿಂತ ಬದುಕಿದಷ್ಟು ವರ್ಷ ಹೇಗೆ ಬದುಕಿದ್ವಿ, ಯಾವ ಮೌಲ್ಯಗಳನ್ನ ನಮ್ಮೊಳಗಡೆ ಅಳವಡಿಸ್ಕೊಂಡು ನಾವು ಬದುಕಿದ್ವಿ ಮತ್ತು ಯಾವುದಕ್ಕಾಗಿ ನಮ್ಮ ಜೀವನವನ್ನ, ನಮ್ಮ ಸಮಯವನ್ನ, ನಮ್ಮ ಬುದ್ಧಿಯನ್ನ, ನಮ್ಮ ವಿವೇಕವನ್ನ, ನಮ್ಮ ವಿಚಾರವನ್ನ ಬಳಸಿದ್ವಿ ಅನ್ನೋದರ ಆಧಾರದ ಮೇಲೆ ಆ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ವ್ಯಕ್ತಿ ಹೋದಾಗ ಅವ್ರ ಬಗ್ಗೆ ಎಲ್ಲರೂ ಮಾತಾಡೋದು ಸಹಜವೇ. ಆದ್ರೆ ಶೆಣೈ ತರದ ವ್ಯಕ್ತಿ ಅಥವಾ ವ್ಯಕ್ತಿತ್ವ ನಮ್ಮ ಜೊತೆಗೆ ಈಗಿಲ್ಲ ಅಂತ ಅನ್ನುವಾಗ್ಲೂ ಕೂಡ ನಾನು ಅಮಾನುಲ್ಲಾ ಹೇಳಿದ ಮಾತನ್ನ ಇನ್ನೊಮ್ಮೆ ಸಮರ್ಥನೆ ಮಾಡೋದಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಮುಂದೆ ಇರುವಂತಹ ಚಾಲೆಂಜ್ಗಳಿದಾವಲ್ಲ, ಇಡೀ ದೇಶದ ಎಲ್ಲ ವಿಭಾಗ, ಎಲ್ಲ ಕ್ಷೇತ್ರ, ಎಲ್ಲ ಸಮೂಹ ಇವತ್ತು ದೊಡ್ಡ ಸವಾಲನ್ನ ಎದುರಿಸ್ತಾ ಇರುವಂತಹ ಹೊತ್ತು. ಅಂತಹ ಸಂದರ್ಭದಲ್ಲಿ ಹಣಕಾಸು ಅಥವಾ ಆರ್ಥಿಕ ವಲಯ ಇದೆಯಲ್ಲ, ಅದು ಎದುರಿಸ್ತಾ ಇರುವಂತಹ ಚಾಲೆಂಜ್ಗಳನ್ನ ಹಿಮ್ಮೆಟ್ಟಿಸೋದಕ್ಕೆ ಸ್ಪೆಷಲಿ ನಮ್ಮ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಬಂದಿರುವಂತಹ ಯುವ ತಲೆಮಾರು ಅದನ್ನ ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮೂಲಕ ಶೆಣೈ ಯಾವ ಮೌಲ್ಯಗಳನ್ನ ಪ್ರತಿಪಾದಿಸ್ತಾ ಇದ್ರು ಅದನ್ನ ಮುಂದೊತ್ತುವ ಕೆಲಸವನ್ನ, ಒತ್ತಡವನ್ನ ಹಾಕಿ ಮುಂದೊತ್ತುವ ಕೆಲಸವನ್ನ ಮಾಡುವುದು ಶೆಣೈ ಅವರ ನೆನಪನ್ನ ನಮ್ಮ ಎದೆಯೊಳಗೆ ಮತ್ತು ಈ ಅಗತ್ಯಗಳಿಗೆ ಚಿರಸ್ಥಾಯಿಗೊಳಿಸುವಂತಹ ಕೆಲಸ ಅಂತ ನಾನು ಭಾವಿಸ್ತೀನಿ. ನಾನು ಬ್ಯಾಂಕ್ ಎಂಪ್ಲಾಯಿ ಆಗಿದ್ದವಳೆ, ಆದ್ರೆ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ನಾನು ಬೆಫಿಯ ಭಾಗವಾಗಿ ಇದ್ದವಳಲ್ಲ. ನಾನು ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಸೆಂಟ್ರಲ್ ಕಮಿಟಿ ಮೆಂಬರ್ ವರೆಗೂ ಆಗಿದ್ದವಳು. ಚಂದ್ರು ನಮ್ಮ ಕಾಮ್ರೇಡ್ ಮಾತಾಡುವಾಗ KPPF ಫೆಲೋ ಕಾಮ್ರೇಡ್ ಅಂತ ನನ್ನನ್ನ ಸಂಬೋಧಿಸಿದ್ರು. ಹೌದು, ಕರ್ನಾಟಕ ಪ್ರದೇಶ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದವಳು ನಾನು. ಸೊ ಯೂನಿಯನ್ ಆಗಿ ಬೇರೆ ಯೂನಿಯನ್ ಅಲ್ಲಿ ಇದ್ರೂ ಕೂಡ ಒಂದು ವರ್ಕಿಂಗ್ ಕ್ಲಾಸ್ ಐಡಿಯಾಲಜಿಯನ್ನ ಅರ್ಥ ಮಾಡಿಸ್ತಾ, ಬೇಸಿಕಲಿ ನಾವೆಲ್ಲರೂ ಕೂಡ ಮಧ್ಯಮ ವರ್ಗದಿಂದ ಬಂದವರು ಇರ್ತೀವಿ. ಈ ಸೆಕ್ಷನ್ ಅಲ್ಲಿ ಕೆಲಸ ಮಾಡೋ ಅಂತವ್ರು ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು ತುಂಬಾ ಪ್ರೋಗ್ರೆಸಿವ್, ನಾವು ತುಂಬಾ ರೆವಲ್ಯೂಷನರೀಸ್ ಅಂತ. ಯಾಕೆ ಅಂತಂದ್ರೆ ರೆಡ್ ಸಲ್ಯೂಟ್ ಅಂತ ಸ್ಲೋಗನ್ಸ್ ಹೋಗ್ತೀವಲ್ಲ, ಹಾಗೆ ಅಂದ್ಕೊಂಡ್ಬಿಟ್ಟಿರ್ತೀವಿ. ಅದು ನಮ್ಗೆ ಗೊತ್ತಿಲ್ಲದೇನೆ ನಮ್ಮ ಮಿಡ್ಲ್ ಕ್ಲಾಸ್ ಆ ಕಾನ್ಶಿಯಸ್ ಇದೆಯಲ್ಲ, ನಮ್ಮ ಒಳಗಡೆ ಕೆಲಸ ಮಾಡ್ತಾ ಇರುತ್ತೆ. ಬೇಕೋ ಒಂದು ಸಣ್ಣ ಸೆಲ್ಫ್ ಸೆಂಟರ್ನೆಸ್ ನಮ್ಮ ಒಳಗಡೆ ಆಪರೇಟ್ ಆಗ್ತಾನೇ ಇರ್ತವೆ. ನಾವು ಮಾಡೋದನ್ನು ತುಂಬಾ ಮಾಡಿದೀವಿ ಅಂತ ಪರಿಭಾವಿಸ್ಕೊತಾ ಇರ್ತೀವಿ. ಆದ್ರೆ ಆ ಮಿಡ್ಲ್ ಕ್ಲಾಸ್ ಕಾನ್ಶಿಯಸ್ ಇಂದ ನನ್ನನ್ನ ವರ್ಕಿಂಗ್ ಕ್ಲಾಸ್ ಕಾನ್ಶಿಯಸ್ ಗೆ ತರುವಂತಹ ಕೆಲಸವನ್ನ ಮತ್ತು ಮಾರ್ಕ್ಸ್ವಾದದ ಪ್ರಾಥಮಿಕ ಪಾಠಗಳನ್ನ ಕಲಿಸಿಕೊಟ್ಟ
ಸಂಗಾತಿ ರತ್ನಾಕರ್ ಶೆಣೈ. ಹಾಗಾಗಿ ಇವತ್ತು ನಾನು ಖಂಡಿತ ಶೆಣೈ ಶ್ರದ್ಧಾಂಜಲಿಯನ್ನು ನಾನು ಅರ್ಪಿಸೋಲ್ಲ. ಶೆಣೈ ನಮ್ಮ ಜೊತೆ ಯಾವತ್ತೂ ಕೂಡ ಒಂದು ಚೈತನ್ಯವಾಗಿ ಜೊತೆಯಲ್ಲಿ ಇರ್ತಾರೆ, ಇರಬೇಕು, ಇರಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ ಅರ್ಥ ಮಾಡ್ಕೋತಾ ನಾವು ಸ್ಪೆಷಲಿ ಇಲ್ಲಿರುವಂತಹ ಬ್ಯಾಂಕ್ ಎಂಪ್ಲಾಯೀಸ್, ಗ್ರಾಮೀಣ ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಯಾವುದೇ ಬ್ಯಾಂಕಿಗೆ ಸಂಬಂಧಪಟ್ಟಂತವ್ರು ಇರ್ಬೋದು, ಆರ್ಥಿಕ ವಲಯವನ್ನ ಸದೃಢವಾಗಿ ಉಳಿಸುವಂತಹ ಜವಾಬ್ದಾರಿ ಬ್ಯಾಂಕ್ ಎಂಪ್ಲಾಯೀಸ್ಗಳ, ಬ್ಯಾಂಕ್ ಮೂವ್ಮೆಂಟ್ಗಳ ಕೈಯಲ್ಲಿ ಇರುವಂತಹ ಹೊತ್ತು ಇದು. ಹಾಗಾಗಿ ಈ ಸಭೆಯನ್ನ, ನೆನಪಿನ ಸಭೆಯನ್ನ ಆಯೋಜಿಸಬೇಕು ಅಂತ ಅನ್ನುವಾಗ ಎಲ್ಸ್ವೇರ್ ಇನ್ ದ ಫೋರಮ್ ಐ ಆಮ್ ಪಾರ್ಟ್ ಆಫ್ ದೆಮ್. ಸೊ ಅದನ್ನು ನಾವು ಚರ್ಚೆ ಮಾಡುವಾಗ ನಾನು ಹೇಳ್ತಾ ಇದ್ದೆ, ಎಂಟೈರ್ ಹಣಕಾಸು ವಲಯದ ಸಂಗಾತಿಗಳು ಶೆಣೈ ಜೊತೆಗೆ ಹೂ ಸೇಲ್ ಟುಗೆದರ್ ಅವ್ರು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ಬೇಕು ಅಂತ. ಹಾಗಾಗಿ ಮುಂದಿನ ದಿನಗಳ ಹೋರಾಟದ ದಿನಗಳಿದಾವಲ್ಲ, ಆ ಹೋರಾಟದ ದಿನಗಳಲ್ಲಿ ನಮ್ಮ ಬ್ಯಾಂಕ್ ಎಂಪ್ಲಾಯೀಸ್ ಮೂವ್ಮೆಂಟ್ ಅಂತ ಅನ್ನೋದು ಫೋರ್ ಫ್ರಂಟ್ ಅಲ್ಲಿ ನಿಲ್ಲಿಕ್ಕೆ ಸಾಧ್ಯ ಆಗಬೇಕು ಮತ್ತು ಎಂಟೈರ್ ವರ್ಕಿಂಗ್ ಕ್ಲಾಸ್ ಮೂವ್ಮೆಂಟಿಗೆ ಒಂದು ಲೀಡರ್ಶಿಪ್ ಅನ್ನ ಕೊಡುವಂತಹ ರೀತಿಯಲ್ಲಿ ಈ ಮೂವ್ಮೆಂಟ್ ಮುಂದುವರೆದ್ರೆ ಶೆಣೈ ಆ ಮೂಲಕ ಅಜರಾಮರ ಆಗ್ತಾರೆ. ನಾನು ಧೈರ್ಯವಾಗಿ ಬಂದೆ, ಧೈರ್ಯವಾಗಿ ಮಾತಾಡಬೇಕು ಎಲ್ಲಿ ನಿಂತು ಎಲ್ಲರ ಮುಂದೆ. ಯಾಕಂದರೆ ಎಲ್ಲರೂ ತಮ್ಮ ನುಡಿ ನಮನಗಳನ್ನು ಸಲ್ಲಿಸಿದ್ದಾರೆ. ನಾನು ಒಂದೆರಡು ಮಾತಾಡಲೇಬೇಕು ಈ ಸಂದರ್ಭದಲ್ಲಿ ಅಂತ ಬಂದಿದ್ದೀನಿ. ಹೌದು, ಕಾಮ್ರೇಡ್ಸ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್ ಹ್ಯಾವ್ ಕಮ್ ಆ್ಯಂಡ್ ಪೇಡ್ ದ ಟ್ರಿಬ್ಯೂಟ್ಸ್ ಇನ್ ದ ಮೆಮೊರಿ ಆಫ್ ಕಾಮ್ರೇಡ್ ಶೆಣೈ. I thank them, my heartfelt thanks to them, all of them on behalf of our family. ಈಗ ಶೆಣೈ ಜೊತೆ ನನ್ನ ಒಡನಾಟ ಸಂಘಟನೆ ಜೊತೆಗೆ ಶುರುವಾಯಿತು. ನಾನು ಯಾವ ಸ್ಟಾಫ್ ಯೂನಿಯನ್ನ ಮೇಲೆ ಸದಸ್ಯರಾಗಿದ್ದೆ. ನಾನು 74ರಲ್ಲಿ ಸೇರಿಕೊಂಡೆ ಬ್ಯಾಂಕಿಗೆ, 75ರಲ್ಲಿ ಅವರು ಸೇರಿಕೊಂಡ್ರು. ಆಗ ನಮ್ಮ ಒಡನಾಟ ಹೇಗೆ ಬೆಳೀತಂದರೆ, ಅವರು ಯೂನಿಯನ್ ಲೀಡರ್ ಆಗಿ ನನಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಆಹ್ವಾನಿಸಲಿಕ್ಕೆ, ಡೆಮಾನ್ಸ್ಟ್ರೇಷನ್ ನಡೆಯುವಾಗ ಕರೀಲಿಕ್ಕೆಲ್ಲ ಬರ್ತಾಯಿದ್ರು. ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೆ. ಮತ್ತು ಅದೇ ರೀತಿ ನಮ್ಮ ಬೇರೆ ಬೇರೆ ನಮ್ಮ ಸಂಘಟನೆಯ ಕಾರ್ಯಕ್ರಮಗಳಿಗೆ ಅಷ್ಟೇ ಅಲ್ಲ, ಬೇರೆ ಬೇರೆ CITU ಇರ್ಬೋದು, ಬೇರೆ ಪ್ರಜಾಸತ್ತಾತ್ಮಕ ಸಂಘಗಳ ಒಂದು ಕೆಲವು ಕಾರ್ಯಕ್ರಮಗಳು ಏನು ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ನಡೀತಿದ್ವು, ಅದಕ್ಕೆಲ್ಲ ನಮ್ಮ ಬ್ಯಾಂಕಿನ ಮಹಿಳೆಯರು ಹೋಗಬೇಕು ಅಂಥೇಳಿ ನನ್ನ ಜೊತೆ ಇನ್ಯಾರಾದ್ರೂ ಒಬ್ಬ ಮಹಿಳೆಯರನ್ನು ಜೊತೆ ಗೂಡಿಸಿ ನಮ್ಮನ್ನು ಕಳಿಸ್ತಾ ಇದ್ರು. ಉದಾಹರಣೆಗೆ CITU ಅಡಿಯಲ್ಲಿ ಮಂಗಳೂರಿನಲ್ಲಿ ಬಿಡಿ ಕಾರ್ಮಿಕರು, ಮಹಿಳಾ ಬಿಡಿ ಕಾರ್ಮಿಕರ ಸಮ್ಮೇಳನ ನಡೆದಿತ್ತು. ಅದು ಕೂಡ ನಾವೆಲ್ಲ ನನ್ನ ಜೊತೆ ಇನ್ನೊಬ್ರು ನಾಗರತ್ನ ಅಂತ ನಮ್ಮ ಯೂನಿಯನ್ ಸದಸ್ಯರಿದ್ರು, ಅವ್ರ ಜೊತೆ ನಾನು ಅಲ್ಲಿ ಕೂಡ ಹೋಗಿದ್ದೆ. ಈ ರೀತಿ ಎಲ್ಲ ಒಂದು ಬರೀ ನಮ್ಮ ಬ್ಯಾಂಕ್ ಹೋರಾಟ ಅಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲ ಒಂದು ಸಂಘಟನೆಯಲ್ಲಿ ಕೂಡ ನಮ್ಮ ಹೆಣ್ಮಕ್ಳು ಮುಂದೆ ಬರಬೇಕು ಅನ್ನೋ ಒಂದು ಇದು ಉದ್ದೇಶ ಇತ್ತು ಅವರಿಗೆ. ಹಾಗಾಗಿ ಎಲ್ಲ ಪ್ರಜಾಸತ್ತಾತ್ಮಕ ಚಳುವಳಿಗಳಲ್ಲಿ ಹಾಗೂ ಬೇರೆ ಬೇರೆ ಅವರ ಚಳುವಳಿಗಳು, ಸಮ್ಮೇಳನಗಳು, ಸಭೆಗಳು, ಇದರಲ್ಲೆಲ್ಲ ನಾವು ಭಾಗವಹಿಸುವಂತೆ ನಮ್ಮನ್ನು ಪ್ರೋತ್ಸಾಹ ಮಾಡಿದ್ರು ಅವರು. ನಮ್ಮ ಒಂದು ಮದುವೆ ಆದಮೇಲೆ ಒಂದು ಸರಳ ಸಮಾರಂಭದಲ್ಲಿ ನಮ್ಮ ಮದುವೆ ನಡೀತು. ಯಾಕಂದರೆ ನಮ್ಮ ತಂದೆ ತಾಯಿಗಳಿಗೆ ನಾನೇ ದೊಡ್ಡ ಮಗಳಾಗಿದ್ದರಿಂದ ಅವ್ರಿಗೊಂದು ಮನಸ್ಸಿತ್ತು, ಒಂದು ಇನ್ನಿಬ್ರು ತಂಗಿಯರು, ಒಬ್ಬ ಕೊನೆ ತಮ್ಮ ತಂಗಿ ಎಲ್ಲ ಬಂದಿದ್ದಾರೆ, ಅವರ ಸಂಸಾರ ಫ್ಯಾಮಿಲಿ ಬಂದಿದ್ದಾರೆ. ಅವ್ರಿಗೆ ನನ್ನ ತಂದೆ ತಾಯಿಗೆ ಅಂದರೆ ಇವ್ರ ಮದುವೆ ಒಂದು ಧಾರ್ಮಿಕವಾಗಿ ಒಂದು ಮಾಡಬೇಕು, ಇಲ್ಲ ನೀವು ಯಾವ ರೀತಿ ಸರಳವಾಗಿ ಇರಲಿ, ಆದರೆ ಒಂದು ದೇವಸ್ಥಾನ ಕಾಲದಲ್ಲಾದರೂ ಹೋಗಿ ಮಾಡಬೇಕು ಅನ್ನೋದು ನನ್ನ ತಂದೆ ತಾಯಿಗಳ ಮನಸ್ಸಲ್ಲಿ ತುಂಬ ಇತ್ತು. ಆದರೆ ಈ ಶೆಣೈ ಅವರಿಗೆ ಅದು ಧಾರ್ಮಿಕತೆ ಅದೆಲ್ಲ ಬೇಡ ಅನ್ನೋದಿತ್ತು. ಇದೇ ರೀತಿ ಸ್ವಲ್ಪ ಕಾಲ ಮುಂದುವರಿತು. ಆದರೆ ಕೊನೆಗೆ ನಾವು ಶೆಣೈ ಅವರಿಗೆ ಅವರ ಒಂದು ಇದಕ್ಕೆ ಸೋತು ನಾವು ಕೊನೆಗೆ ಆರ್ಯ ಸಮಾಜದಲ್ಲಿ ನಮ್ಮ ಮದುವೆ ಆಯಿತು. ಯಾವಾಗಲೂ ಅದಕ್ಕೂ ಸಿಂಪಲ್, ಈ ಭಟ್ರು ಒಂದು ಬಂದಿದ್ರಲ್ಲ, ಈಗ ಅವರೆಲ್ಲರೂ ಬಂದಿದ್ರಾಗ ಒಂದು ಆ ದಿನ ಕೂಡ ಶೆಣೈ ಅವರು ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಆರ್ಯ ಸಮಾಜಕ್ಕೆ ಬಂದರು. ನಾನು ಕೂಡ ಮನೆಯಿಂದ ಹೋದೆ ಆ ದಿನ. ಅಲ್ಲಿ ಒಂದು ಸರಳ ಸಮಾರಂಭದಲ್ಲಿ ಅಲ್ಲಿ ಕೆಲವು ಮಂತ್ರಗಳದ್ದು ಇಂಗ್ಲೀಷಲ್ಲಿ ಅರ್ಥಗಳು ಹೇಳ್ತಾರೆ. ಒಂದು ಹೋಮದ ಕುಂಡ ಇರುತ್ತೆ, ಅದಕ್ಕೆ ಒಂದು ಪ್ರದಕ್ಷಿಣೆ ಹಾಕೋದೆಲ್ಲ ಇರುತ್ತೆ. ಆದರೆ ಅತ್ಯಂತ ಸರಳವಾಗಿ ಮದುವೆ ನಡೀತು. ಸರಳ ಹಾಗೂ ತುಂಬ ಒಂದು ಧಾರ್ಮಿಕತೆ ಆಚರಣೆಗಳು ಹೆಚ್ಚು ಇಲ್ಲದಂತೆ ಒಂದು ಮದುವೆ ನಡೀತು. ಆಮೇಲೆ ಮದುವೆ ಆದಮೇಲೆ ಬರೀ ಒಂದು ಎಲ್ರಿಗೂ ಬಂದವರಿಗೆ ಸ್ವೀಟ್ ಕೊಡ್ತಿದ್ದು ಅಷ್ಟೇ ಆ ದಿನ.
ಅದು ಕೂಡ ಶಾರ್ಟೇಜ್ ಆಗಿ ಭಟ್ರು ಚೆನ್ನಾಗಿ ಬಯಸ್ಕೊಂಡ್ರು ಶನಿ ಕಡೆ. ಏನು ಎಷ್ಟು ಜನ ಬಂದಿದ್ದಾರೆ, ನೀನು ಎಷ್ಟು ತಂದಿದ್ಯಾ ಸ್ವೀಟು ಅಂತೇಳಿ. ಆಗ್ಲೇ ಭಟ್ಟ ಮಾತಾಡಿದ್ರಲ್ಲ, ಅವರು ಈ ರೀತಿ ಬಯಸ್ಕೊಂಡಿದ್ದು ನೆನಪಿದೆ. ಆಮೇಲೆ ಆ ರಾತ್ರಿ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಅವರು ಊಟಕ್ಕೆ ಅರೇಂಜ್ ಮಾಡಿದ್ರು. ಒಂದು 20-25 ಅಷ್ಟು ಜನ ಬಂದಿದ್ರು, ಕೆಲವರಷ್ಟೇ ಬಂದಿದ್ರು. ಆಮೇಲೆ ಅದಾಗಿ ಒಂದು ವಾರದ ನಂತರ ಒಂದು ರಿಸೆಪ್ಷನ್ ಅಂತ ಏರ್ಪಡಿಸಿದ್ರು. ಅದು ಇಲ್ಲಿ ನಮ್ಮ ದ್ವಾರಕನಾಥ್ ಭವನ ಏನಿದೆ, ಈಗ ಈಗಿನಷ್ಟು ಮಾಡರ್ನ್ ಇರಲಿಲ್ಲ, ಹಿಂದಿನ ಹಳೆಯ ಕಟ್ಟಡ ಇತ್ತು. ಅಲ್ಲಿ ಎಲ್ಲರೂ ಬಂದಿದ್ರು. ಆದರೆ ನಮ್ಮ ತಾಯಿಗೆ ಬರ್ಲಿಕ್ಕೆ ಅದಕ್ಕೂ ಮನಸ್ಸಿಲ್ಲ. ನಮ್ಮ ತಂದೆ ಮತ್ತೆ ನನ್ನ ತಮ್ಮ ತಂಗಿಯರೆಲ್ಲರೂ ಭಾಗವಹಿಸಿದ್ರು ರಿಸೆಪ್ಷನ್. ನಮ್ಮ ತಾಯಿ ಮಾತ್ರ ಬರಲಿಲ್ಲ. ಆದರೆ ಕೊನೆಗೆ ಕೆಲವೇ ವರ್ಷಗಳಲ್ಲಿ ನನ್ನ ತಂಗಿ ಮದುವೆ ಆಯಿತು. ಅದನ್ನ ಶಾಸ್ತ್ರೋಕ್ತವಾಗಿ ಮತ್ತೆ ನಮ್ಮ ಒಂದು ಮುಂದಾಳತ್ವದಲ್ಲಿ ಶನಿ ಹಬ್ಬ ನಾವೇ ಮುಂದೆ ನಿಂತು ಮಾಡಿದ್ದೇವೆ ಮದುವೆ. ಅದರಲ್ಲಿ ನಮ್ಮ ತಂದೆ ತಾಯಿಗೆ ಒಂದು ಸಮಾಧಾನ ಸಿಕ್ಕಿರ್ಬೋದು. ಈಗ ಅವರಿಬ್ರು ಇಲ್ಲ ನಮ್ಮ ಜೊತೆ. ಅದೇ ರೀತಿ ಇನ್ನೂ ಸ್ವಲ್ಪ ದಿನಗಳಂದ್ರು ನನ್ನ ಇನ್ನೊಬ್ಬ ತಂಗಿ ಮದುವೆ ಕೂಡ ಶಾಸ್ತ್ರೋಕ್ತವಾಗಿ ನಡೀತು. ಇದು ಮದುವೆ ಸಂಬಂಧವಾಗಿ. ಆಮೇಲೆ ನಾವು ಜೀವನ ಚಿಕ್ಕಮ್ಮನ ಮನೇಲಿ ಸ್ವಲ್ಪ ದಿನ ಇದ್ವಿ. ಆಮೇಲೆ ಒಂದು ಸಣ್ಣ ಮನೆ ಮಾಡಿದ್ವಿ. ಮನೆ ಮಾಡೋಕ್ಕೆ ಗೊತ್ತಿದೆ ನಿಮಗೆಲ್ಲ, ಬಾಡಿಗೆ ಅಡ್ವಾನ್ಸು ತುಂಬಾನೇ ಕಷ್ಟಪಡ್ತೀವಿ. ಅದೇ ರೀತಿ ಸ್ವಲ್ಪ ದಿನದಲ್ಲಿ ನನ್ನ ಮಗಳು ಹುಟ್ಟಿದ್ರೆ ಅಮೃತ ಸ್ಪ್ರೇ ಅಂತ ಕೊಡ್ತಾ ಇದ್ವಿ. ಆ ಪುಡಿಗೆ ಕೊಡೋದು ದುಡ್ಡು ಇರ್ತಾ ಇರಲಿಲ್ಲ. ಎಷ್ಟು ಮಟ್ಟಿಗೆ ಅಂದರೆ ಅವರಿಗೆ ಆ ಟೈಮಲ್ಲಿ ಒಂದು 82 ನಮ್ಮ ಮದುವೆ ಆಯಿತು. 83-84 ಸಂದರ್ಭದಲ್ಲಿ ಏನಾಯಿತು, ಆಗ ನಮಗೆ ಇವ್ರಿಗೆ ಕೆಲಸ ನೋ ವರ್ಕ್ ನೋ ಪೇ ಅಂತೇಳಿ ಸಂಬಳ ಇಲ್ಲ. ಆಗ ನಾವು ತುಂಬಾನೇ ಕಷ್ಟಪಡ್ತೀವಿ. ಯಾವ ಮಗುಗೆ ಇಷ್ಟು ಕುಡಿತಾ ಇದೆಯಲ್ಲ ಮಗು, ಹಾಲು ಪುಡಿ ಹೇಗೆ ತರೋದು ನಾವು ಅಂತೇಳಿ. ಅಲ್ಲಿ ನಮ್ಮ ಸೊಸೈಟಿ ಇತ್ತು, ಕೆನರಾ ಬ್ಯಾಂಕ್ ಆವರಣದಲ್ಲಿ, ಹೆಡ್ ಆಫೀಸ್ ಆವರಣದಲ್ಲಿ ನಮ್ಮ ಸೊಸೈಟಿ ಇತ್ತು. ಅವರು ಬೇರೆ ಪ್ರೊವಿಷನ್ಸ್ ನಮಗೆ ಕೊಡೋರು, ನೀವು ಆಮೇಲೆ ಪೇ ಮಾಡಿ ಅಂತ. ಆದರೆ ಈ ಹಾಲಿನ ಪುಡಿಗೆ ಅದು ಯಾಕೋ ಅವರು ಪೇ ಮಾಡಿ ತಗೋಬೇಕು, ಅದನ್ನು ಸಾಲ ಕೊಡೋಕ್ಕಿಲ್ಲ. ಈ ರೀತಿ ಎಲ್ಲ ನಮ್ಮ ಸಂಸಾರ ನಡೀತು. ಆದರೆ ಆ ಕಡೆ ತಂದೆ ತಾಯಿಯವರು ಅಲ್ಲೂ ಕೂಡ ಬಡತನ. ಆಮೇಲೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಮದುವೆಗೆ 1 ವರ್ಷ ಮೊದಲು 82-81ರಲ್ಲಿ ನಾನು 80-81 ಸಾಲಲ್ಲಿ ಒಂದು ಮನೆ ತಗೊಂಡೆ. ಯಾಕಂದ್ರೆ ನಾವು ಬಾಡಿಗೆ ಮನೆ ತುಂಬಾ ತೊಂದರೆ ಅನುಭವಿಸಿ, ಇನ್ನು ಬಾಡಿಗೆ ಮನೆ ಬೇಡ, ಮದುವೆ ಆಗೋದಿದ್ರೆ ಮೊದಲು ಮನೆ ಮಾಡ್ಕೊಂಡೇ ಮದುವೆ ಮಾಡಬೇಕು ಅಂತ ಒಂದು ಇದು ಮಾಡಿ, ಅದೇ ಸಮಯಕ್ಕೆ ನಂದು 5 ವರ್ಷ ಸರ್ವಿಸ್ ಮುಗ್ದಿತ್ತು. 5 ವರ್ಷ ಆದ್ಮೇಲೆ ಅಷ್ಟೇ ನಮಗೆ ಬ್ಯಾಂಕ್ ಲೋನ್ ಸಿಗ್ತಾ ಇತ್ತು. ಆ ಪ್ರಕಾರ ಒಂದು 60,000 ಲೋನ್ ಸಿಕ್ತು. ಅದರಲ್ಲಿ ಒಂದು ಲೋನ್ 60,000ದಲ್ಲಿ ಒಂದು ಕಟ್ಟಿದ ಮನೆ ತಗೊಂಡ್ವಿ. ಅದರಲ್ಲಿ ನನ್ನ ಜೊತೆ ಕುಂಬದವರಿದ್ದಾರೆ, ನಾವಿಬ್ರು ಅರ್ಧ ತಗೊಂಡ್ವಿ, ಅರ್ಧ ಮನೆ ತಗೊಂಡ್ವಿ. ಅವರು ಇಲ್ಲಿ ಬಂದಿದ್ದಾರೆ. ಈ ರೀತಿ. ಆದರೆ ನಾನು ನಮ್ಮ ತಂದೆ ತಾಯಿಗಳನ್ನು ನಾನು ಈ ಶರಣೆಗೆ ಫಸ್ಟ್ ಒಂದು ಕಂಡೀಷನ್ ಹಾಕ್ದೆ, ಸ್ವಂತ ಮನೆ ಇರ್ಬೋದು, ಆದರೆ ಅದರಲ್ಲಿ ಅವರೇ ಇರ್ತಾರೆ. ನನ್ನ ತಂಗಿಯರಿಬ್ರು, ತಮ್ಮ, ತಂದೆ ತಾಯಿ ಅವರಲ್ಲಿ ಕಂಟಿನ್ಯೂ ಮಾಡ್ತಾರೆ. ನಾವು ಬಾಡಿಗೆ ಮನೆಗೆ ಹೋಗ್ಬೇಕು, ಈ ಕಂಡೀಷನ್ ಹಾಕಿದ್ರೆ ಮದುವೆ ಆಗಿದ್ದು. ಅವರು ಒಪ್ಕೊಂಡು ಆಮೇಲೆ ಈ ರೀತಿ ಮುಗೀತು. ಆಮೇಲೆ ಇದೇ ರೀತಿ ಒಂದು 20 ವರ್ಷ ಮನೇಲಿ ಎಲ್ಲರೂ ಬೈದರು, ನೀವು ಮೇಲೆ ಮನೆಗೆ ಕಟ್ಟಿ ಇರೋದಲ್ವಾ, ಬಾಡಿಗೆ ಮನೆಗೆ ಯಾಕೆ ಇರ್ತೀರಾ ಅಂತ. ಸರಿ, ಅದು ಒಂದು ಸ್ವಲ್ಪ ವರ್ಷಗಳ ನಂತರ ಮನೆ ಕಟ್ಟಿದ್ವಿ. ಅಲ್ಲೂ ಕೆಲ ಕಾಲ ಇದ್ವಿ. ಆಮೇಲೆ ನನ್ನ ಮಗಳ ಎಜುಕೇಷನ್ಗೋಸ್ಕರ ಅದು ನಾವು ಸ್ವಲ್ಪ ಬಾಡಿಗೆ ಮನೆಗೆ ಬರಬೇಕಾಯ್ತೆ, ಬರೆಗೆ ಮತ್ತೆ ಶಿಫ್ಟ್ ಮಾಡ್ತೀವಿ. ಅದೇ ರೀತಿ ಒಂದು 20 ವರ್ಷ 2-3 ಬಾಡಿಗೆ ಮನೆಗೆ ನಾವು ಶಿಫ್ಟ್ ಮಾಡಿದ್ವಿ. ಈಗ ಮೊನ್ನೆ EMS ಭವನದ ಹತ್ರ ಏನು ಶಣೆಯವ್ರದ್ದು ಇದು ಅಂತಿಮ ಯಾತ್ರೆ ಅಲ್ಲಿ ಇರ್ತಿರಲಿಲ್ಲ, ಆ ಸಂದರ್ಭದಲ್ಲಿ ಈ 3 ಮನೆಯ ಓನರ್ ಇರ್ಬೋದು, ಅಕ್ಕಪಕ್ಕದ ಮನೆಯವ್ರು ಇರ್ಬೋದು, ಎಲ್ಲರೂ ಬಂದಿದ್ರು ಆ ಸಂದರ್ಭದಲ್ಲಿ. ಯಾಕಂದ್ರೆ ಆ ಜಾಗದಲ್ಲಿ ಅಲ್ಲಿ ನಾವು ಅಂತಿಮ ದರ್ಶನಕ್ಕೆ ಇಟ್ಟಿದ್ರಿಂದ ಎಲ್ಲರೂ ಬರ್ಲಿಕ್ಕೆ ಸಾಧ್ಯ ಆಯಿತು. ಆದರೆ ಇದೆಲ್ಲ ನೋಡಿದಾಗ ಅನ್ಸುತ್ತೆ ಎಷ್ಟು ಒಂದು ಪ್ರೀತಿ ನಾವು ಪಡ್ಕೊಂಡಿದ್ದೀವಿ ಅಂತ ಜನರಿಂದ. ಕೊಟ್ಟಿರೋದು ಅವರಿರ್ಬೋದು, ಆದರೆ ನಾವೆಲ್ಲರೂ ಪಡ್ಕೊಂಡಿದ್ದೀವಿ ಅವರಿಂದಾಗಿ. ಹೀಗೆ ಮತ್ತೆ ಎಲ್ಲ ಇದರಲ್ಲಿ ಕೂಡ ಸಂಘಟನೆ ಬಗ್ಗೆ ಕೂಡ ಹೇಳೋದು, ಮಹಿಳಾ ಸಂಘಟನೆ ಬಗ್ಗೆ ಹೇಳೋದು. ನೀವು ಬರೀ ಮೀಟಿಂಗ್ ಮಾಡ್ತೀರಾ, ಆನ್ಲೈನ್ ಮೀಟಿಂಗ್ ಮಾಡ್ತೀರಾ, ಜನರ ಹತ್ರ ಯಾವಾಗ ಹೋಗ್ತೀರಾ, ನೀವು ಜನರ ಹತ್ರ ಹೆಚ್ಚೆಚ್ಚು ಹೋಗಿ ಅವರ ಮನಸ್ಸನ್ನು ನಿಮ್ಮ ಕಡೆ ಹಿಡ್ಕೊಳ್ಳಿ, ಅವರನ್ನ ನಿರಂತರವಾಗಿ ಭೇಟಿ ಮಾಡಿ, ಯಾವಾಗಷ್ಟೇ ನೀವು ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಅದು ನಾವು ಪ್ರಯತ್ನ ಮಾಡಬೇಕು. ಅದು ಹೆಚ್ಚೆಚ್ಚು ಸಾಧ್ಯ ಆಗ್ತಾ ಇಲ್ಲ ಅದು. ಆದರೆ ಇಷ್ಟೊಂದು ಜನರ ಒಂದು ಪ್ರೀತಿ ನಾವು ಪಡ್ಕೊಂಡಿದ್ದು ನಿಜಕ್ಕೂ ನಾವು ನಿಮ್ಮೆಲ್ಲ ಪ್ರೀತಿಗೆ ಹಾಗೂ ಒಂದು ಪ್ರೀತಿ ಇದು ಇದ್ದಷ್ಟೇ ಅಲ್ಲ. ಈಗ ಈ ಹಾಸ್ಪಿಟಲೈಸೇಷನ್ ಬಗ್ಗೆ ನಾನು ಹೇಳಬೇಕೀಗ. ನಿರಂತರವಾಗಿ ಜೂನಲ್ಲಿ ಹಾಸ್ಪಿಟಲೈಸ್ ಆದರು, ಮತ್ತು ಜುಲೈಯಲ್ಲಾದರು, ಮತ್ತು ಆಗಸ್ಟಲ್ಲಾದರು, ಆಗಸ್ಟ್ 15ಕ್ಕಾದರು, ಮತ್ತು ಆಗಸ್ಟ್ ಕೊನೆಗೆ 31ಕ್ಕೆ ಮತ್ತೆ ಆದರು.
ಆಮೇಲೆ 4ರವರೆಗೂ ಇದ್ವಿ. 4ರ ನಂತರ 4ಕ್ಕೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋದ್ವಿ ಮನೆಗೆ. ಮತ್ತೆ ಹಿಮೋಗ್ಲೋಬಿನ್ ಕಮ್ಮಿ ಆಗೋದು, ಪ್ಲೇಟ್ಲೆಟ್ಸ್ ಕಮ್ಮಿ ಆಗೋದು, ಹಿಂಗೆ ನಡೀತಾ ಇತ್ತು. ಸುಸ್ತಾಗೋದು ಮನೆಯಲ್ಲಿ. ಅದಾದ ತಕ್ಷಣ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು. ಹಿಂಗೆ 4ನೇ ತಾರೀಕು ಏನಾಯ್ತು, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋದ್ವಿ 11 ಗಂಟೆಗೆ ಮನೆಗೆ. ಆದರೆ 2-2:30 ಅನ್ನುವಾಗ ತುಂಬ ಸುಸ್ತಾಗಿದೆ, ಫೀವರ್ ತುಂಬ ಜನ ಬಂದ್ಬಿಟ್ಟು. ಸರಿ, ಮನೇಲಿ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ ಮತ್ತೆ 2-2:30 ಗಂಟೆ ರಾತ್ರಿ ಮತ್ತೆ ಅದೇ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅವತ್ತಿಂದ 4ನೇ ತಾರೀಕಿಂದ ಕೊನೆವರೆಗೂ ಅಲ್ಲೇ ಇದ್ರು. ಅದು ಒಂದು ಲಾಂಗೆಸ್ಟ್ ಹಾಸ್ಪಿಟಲೈಸೇಷನ್ ಇತ್ತು ಅದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಗಾತಿಗಳು ಅದು ಎಷ್ಟು ಸಹಾಯ, ಎಲ್ಲ ರೀತಿಯ ಸಹಕಾರ ಕೊಟ್ಟರು. ಈಗೆಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು 8 ಲಕ್ಷಕ್ಕೂ ಮೀರಿ ನಮ್ಮ ಎಲ್ಲ ಇದರಿಂದ ನಮಗೆ ಕಾಂಟ್ರಿಬ್ಯೂಷನ್ಸ್ ಬಂದಿದೆ. ಹಾಗಾಗಿ ನಮ್ಮ ಈ ಕೊನೆ ಹಾಸ್ಪಿಟಲೈಸೇಷನ್ ಬಿಲ್ ಏನಿದೆ ಅದೆಲ್ಲ ಒಂದು ನಮಗೆ ತಿಳಿಸ್ಲಿಕ್ಕೆ ತುಂಬ ಸಹಾಯ ಆಯಿತು. ಇದಕ್ಕೆ ನಾನು ನಿಮ್ಮೆಲ್ಲ ಒಂದು ಸಹಾಯಕ್ಕೆ ಆಭಾರಿಯಾಗಿದ್ದೇನೆ. ನಮ್ಮೆಲ್ಲ ಕುಟುಂಬ ವರ್ಗದ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನಾನು ಅವರ ನೆನಪಿಗೆ